ಆ ಈ ನಿಮ್ಮ ಮಾತಿನಲ್ಲಿ ಹಲವಾರು ವಿಷಯಗಳನ್ನ ನಮಗೆ ತಿಳಿಸ್ಕೊಟ್ರಿ. ಬಹು ಆಯ್ಕೆ ಪ್ರಶ್ನೆ ಅಂದ್ರೆ ಹೇಗಿರುತ್ತೆ, ಯಾವ ರೀತಿ ಇರುತ್ತೆ, ಇದನ್ನ ಯಾವುದೇ ವಿದ್ಯಾರ್ಥಿಗಳು ಹೆದರ್ಕೊಳ್ಬೇಕಾಗಿಲ್ಲ. ಈಗಾಗ್ಲೇ ಅವ್ರ ಅಭ್ಯಾಸ ಒಂದು ರೀತಿನಲ್ಲಿ ಮಾಡಿದ್ದಾರೆ. ಹಾಗೂ ಇದು ಅನುಭವ ಮುಂದಿನ ಸಿಇಟಿ ಎಕ್ಸಾಮ್ಗಳಿಗೆ ಇದು ಒಂದು ರೀತಿಯ ಪೂರ್ವ ತಯಾರಿ ಅನ್ನೋದ್ರ ಬಗ್ಗೆನೂ ಹೇಳಿದ್ವಿ. ಅಲ್ಲದೆ ಎರಡು ತುಂಬಾ ವಿಚಾರಗಳ ಬಗ್ಗೆ ಗಮನ ಹರಿಸ್ಬೇಕು ವಿದ್ಯಾರ್ಥಿಗಳು ಅಂತ ಹೇಳಿದ್ರೆ, ಒಂದು ಅನಾಲಿಟಿಕಲ್ ಸ್ಕಿಲ್ಸ್ ಮತ್ತೆ ಟೈಮ್ ಮ್ಯಾನೇಜ್ಮೆಂಟ್, ಸಮಯವನ್ನ ಹೊಂದಿಸ್ಕೊಳ್ಳೋದ್ರ ಬಗ್ಗೆ ನೀವ್ ಹೇಳಿದ್ರಿ. ಅಲ್ಲದೆ 4 ಟೈಪ್ಸ್ ಆಫ್ ಕ್ವಶನ್ಸ್ ಬರುತ್ತೆ. ತಟ್ ಅಂತ ಹೇಳಿ ಮೆಮೊರಿ ಬೇಸ್ಡ್, ನಾಲೆಡ್ಜ್ ಬೇಸ್ಡ್ ಜ್ಞಾನದಿಂದ ಹೇಳೋದು, ಕಾನ್ಸೆಪ್ಟ್ ಬೇಸ್ ಯಾವ ವಿಚಾರದ ಬಗ್ಗೆ, ಮತ್ತೆ ಅಪ್ಲಿಕೇಶನ್ ಬೇಸ್ ಯಾವ ರೀತಿ ಅದು ಅನ್ವಯ ಆಗುತ್ತೆ ಅನ್ನೋದ್ರ ಬಗ್ಗೆ. ಈ ರೀತಿ 4 ಬೇಸ್ ಇರುತ್ತೆ. ಬಹು ಆಯ್ಕೆ ಪ್ರಶ್ನೆಗಳಲ್ಲಿ 2:1:1 ರೇಂಜ್ ಅಲ್ಲಿ ಸುಲಭದಿಂದ ಕಷ್ಟದವರೆಗೆ ಪ್ರಶ್ನೆಗಳಿರುತ್ತೆ. ಸೊ ಹೀಗಾಗಿ ಉತ್ತರಗಳನ್ನ ಸುಲಭವಾಗಿ ಕೊಡಬಹುದು. ಸುಲಭವಾದ ಉತ್ತರಗಳನ್ನ ಬೇಗ ಕೊಡೋದ್ರಿಂದ ಕಷ್ಟವಾದ ಪ್ರಶ್ನೆಗಳಿಗೆ ಸ್ವಲ್ಪ ಸಮಯ ಅವರಿಗೆ ಸಿಗುತ್ತೆ. ಆತಂಕ, ಗಾಬರಿ ಬೇಡ ಅನ್ನೋ ರೀತಿನಲ್ಲಿ ನೀವು ಹೇಳ್ತಾ ಇದ್ದೀರಾ. ಸರ್, ತುಂಬಾ ಧನ್ಯವಾದಗಳು. ಥ್ಯಾಂಕ್ ಯು ವೆರಿ ಮಚ್ ಫಾರ್ ಯುವರ್ ಗೈಡೆನ್ಸ್ ಅಂಡ್ ದಿಸ್ ವಿಲ್ ಬಿ ಎ ವೆರಿ ಗ್ರೇಟ್ ಹೆಲ್ಪ್ ಫಾರ್ ದ ಸ್ಟೂಡೆಂಟ್ಸ್. ನಾನು ಕಂಗ್ಲೀಷ್ ನಲ್ಲಿ ಏನಕ್ಕೆ ಮಾತಾಡ್ತಿದ್ದೇನೆ, ಇಲ್ಲಿ ಕನ್ನಡ ಮತ್ತೆ ಇಂಗ್ಲಿಷ್ 2 ವಿದ್ಯಾರ್ಥಿಗಳಿದ್ದಾರೆ. ಹೀಗಾಗಿ ಸ್ವಲ್ಪ ಇಂಗ್ಲಿಷ್ ಸ್ವಲ್ಪ ಕನ್ನಡ ಎರಡನ್ನು ಮಿಕ್ಸ್ ಮಾಡಿ ಮಾತಾಡ್ತಾ ಇದ್ದೀನಿ. ಸರ್, ಧನ್ಯವಾದಗಳು ಸರ್. ಥ್ಯಾಂಕ್ ಯು ವೆರಿ ಮಚ್ ಸರ್. ಈಗ ಮತ್ತೊಬ್ಬ ಈ ದಿನದ ಮತ್ತೋರ್ವ ಅತಿಥಿ ಭಾಷಣಕಾರರು, ಗೆಸ್ಟ್ ಸ್ಪೀಕರ್ ಡಾಕ್ಟರ್ ಗಣೇಶ್ ಭಟ್. ನಾನು ರೊಟೇರಿಯನ್ ರವೀಂದ್ರ ಅವ್ರನ್ನ ಸರ್ ನಾನು ಇವ್ರ ಬಗ್ಗೆ ಮಾತಾಡ್ತೀನಿ ಅಂದಾಗ ಅವ್ರು ಹೇಳಿದ್ದು, ಇಲ್ಲ ಸರ್, ನಾನು ಇವ್ರ ಬಗ್ಗೆ ನಾನೇ ಮಾತಾಡ್ಬೇಕು. ಯಾಕೆ ಸರ್ ಅಂತಂದ್ರೆ, ಸರ್ ನಾನು ಅವ್ರ ವಿದ್ಯಾರ್ಥಿ ಆಗಿದ್ದೆ. ಒಬ್ಬ ಉತ್ತಮ ಗುರುವಿನ ಬಗ್ಗೆ ಅವರ ವಿದ್ಯಾರ್ಥಿಗಿಂತ ಹೆಚ್ಚಾಗಿ ಯಾರಿಗ್ ತಾನೇ ಗೊತ್ತಿರಕ್ ಸಾಧ್ಯ ಸರ್? ಸೊ ಒಬ್ಬ ಉತ್ತಮ ಗುರು ಹಾಗೂ ಅವ್ರ ಶಿಷ್ಯನ ಸಂಬಂಧ ಅತ್ಯಂತ ಅಮೂಲ್ಯವಾದದ್ದು. ಸೊ ಆ ಸಂಬಂಧದ ಮಧ್ಯ ನಮಗೆ ಜಾಗ ಇಲ್ಲ. ಓವರ್ ಟು ಯು ರವೀಂದ್ರ ಸರ್. ನಿಮ್ಮ ಗುರುಗಳ ಬಗ್ಗೆ ನೀವೇ ಹೆಚ್ಚು ವಿಚಾರಗಳನ್ನ ನಮ್ಗೆ ತಿಳಿಸ್ಕೊಡ್ಬೇಕು ಅಂತ ಪ್ರಾರ್ಥನೆ. ಓವರ್ ಟು ಯು ರವೀಂದ್ರ ಸರ್. ಗುರುಗಳ ಬಗ್ಗೆ ನನಗೆ ಕೆಲವು ವಿಚಾರಗಳನ್ನು ತಿಳಿಸ್ಕೊಡೋದಕ್ಕೆ ಅವಕಾಶ ಕೊಟ್ಟಿದ್ದಕ್ಕೆ ಮೊದಲಿಗೆ ನಾನು ಎಲ್ರಿಗೂ ಕೂಡ ವಂದಿಸ್ತಾ ಇದ್ದೀನಿ. ನಾನು ಅವರ ಶಿಷ್ಯ. ಸುಮಾರು 30 ವರ್ಷಗಳ ಹಿಂದೆ MES ಕಾಲೇಜ್ನಲ್ಲಿ ನಾನು ಅವರ ವಿದ್ಯಾರ್ಥಿಯಾಗಿದ್ದೆ, BEd ಕಾಲೇಜ್ನಲ್ಲಿ. ನಮಸ್ಕಾರ ಸರ್ ಗಣೇಶ್ ಭಟ್ ಸರ್. ನಾನು ರವಿ ಸರ್, ನಮ್ಮ ಶಿಷ್ಯ. ರೋಟರಿನಲ್ಲಿದ್ದೀನಿ. ಈ ಒಂದು ಕಾರ್ಯಕ್ರಮಗಳಲ್ಲಿ ತುಂಬ ಆಸಕ್ತಿಯನ್ನು ವಹಿಸ್ತಾ ಇರ್ತೀನಿ. ಇದೆಲ್ಲ ತಮ್ಮ ಆಶೀರ್ವಾದ, ತಮ್ಮ ಒಂದು ಮಾರ್ಗದರ್ಶನ ಸರ್. ತುಂಬ ಸಂತೋಷವಾಗುತ್ತೆ. ನನ್ನ ಗುರುಗಳು ಡಾಕ್ಟರ್ ಗಣೇಶ್ ಭಟ್ ಸರ್ ಅವರು ನಿವೃತ್ತ ಪ್ರಾಂಶುಪಾಲರು, MES ಟೀಚರ್ಸ್ ಕಾಲೇಜ್ ಬೆಂಗಳೂರು. ಸ್ವಾಮಿ ವಿವೇಕಾನಂದರ ನುಡಿಗಳಂತೆ ತಮ್ಮ ಹೃದಯಾಂತರಾಳದ ಅನಿಸಿಕೆಗಳನ್ನು, ಜನಮನವನ್ನು ಮುಟ್ಟಬೇಕು. ಅದರಲ್ಲೂ ಬಡವರು ಮತ್ತು ಅತ್ಯಂತ ಅವಶ್ಯಕತೆ ಇರುವಂತಹ ಜನರಿಗೆ, ಅದರಲ್ಲೂ ವಿಶೇಷವಾಗಿ ಯುವಕರಿಗೆ ತಲುಪಬೇಕು ಅನ್ನೋದು ಅವರ ಬಯಕೆ. ಅವರ ವೃತ್ತಿ ಜೀವನ ಶಿಕ್ಷಕರಾಗಿ 1978ರಲ್ಲಿ ಪ್ರಾರಂಭ ಮಾಡಿದ್ರು. ತದನಂತರ ಶಿಕ್ಷಕ ವೃತ್ತಿಯಿಂದ ಉಪನ್ಯಾಸಕ ವೃತ್ತಿಗೆ ಅವರು ಅತಿ ತ್ವರಿತವಾಗಿ, ಅತಿ ಬೇಗನೆ ಬಂದು ನಮ್ಮಂಥವರನ್ನ, ಸಾವಿರಾರು ಶಿಕ್ಷಕರನ್ನ ತಯಾರಿಸೋದರಲ್ಲಿ ಪ್ರಮುಖವಾದಂತಹ ಒಂದು ಪಾತ್ರವನ್ನು ವಹಿಸಿದ್ದಾರೆ. ಅವರಿಂದ ನಾವು ಇಲ್ಲಿ ಈ ದಿನ ನಾವು ಇಲ್ಲಿ ಇದ್ದೀವಿ ಅಂದ್ಬಿಟ್ಟಿದೆ ಹೇಳ್ಬೋದು. ನೀವೆಲ್ಲವೂ ಕೂಡ ಇಲ್ಲಿ ಬರೋದಕ್ಕೆ ಒಂದು ಅವಕಾಶವಾಯಿತು ಅಂದ್ಬಿಟ್ಟಿದೆ ಹೇಳೋದಕ್ಕೆ ನಾನು ತುಂಬಾ ಸಂತೋಷ ಪಡ್ತೀನಿ. ಅವರು ಆಡುಮುಟ್ಟದ ಸೊಪ್ಪಿಲ್ಲ ಅಂತ ಹೇಳ್ತಾರೆ, ಗುರುವಿನ ಗುಲಾಮನಾಗುವ ತನಕ ದೊರೆಯುವುದೆಲ್ಲ ಮುಗಿತಿ ಅಂತ ಹೇಳ್ತಾರೆ. ಆ ರೀತಿಯಲ್ಲಿ ಅವರು ಉಪನ್ಯಾಸಕರಾಗಿ ವೃತ್ತಿಯನ್ನ ಮಾಡ್ತಾ ಇದ್ರು ಸಹ ಅವರು ಒಬ್ಬ ಶಿಷ್ಯರಾಗಿ ಹಲವಾರು ವಿಷಯಗಳಲ್ಲಿ ಪಾಂಡಿತ್ಯವನ್ನು ಪಡಿತಾ ಬಂದ್ರು. PhD ಮಾಡ್ಕೊಂಡ್ರು. ಮತ್ತೆ ಪೋಸ್ಟ್ ಗ್ರಾಜುಯೇಷನ್ ಕೋರ್ಸಸ್ ಹಲವಾರು ಕೋರ್ಸ್ಗಳನ್ನು ಮಾಡ್ಕೊಂಡಿದ್ದಾರೆ. ಅದರಲ್ಲಿ ಹೇಳಬೇಕು ಅಂತ ಹೇಳಿದ್ರೆ, ಶಿಕ್ಷಣದಲ್ಲಿ PhD ಮಾಡಿದ್ದಾರೆ ಮತ್ತು ಸ್ನಾತಕೋತ್ತರ ಪದವಿಗಳಾದಂತಹ PGD HRM, PGD HE ಮತ್ತು PGDDE ಹೀಗೆ ಹಲವಾರು ಪದವಿಗಳನ್ನು ಪಡೆದು ತಮ್ಮ ಜ್ಞಾನವನ್ನ ವೃದ್ಧಿಸಿಕೊಳ್ಳುವುದರೊಂದಿಗೆ ನಮ್ಮೆಲ್ಲರ ಜ್ಞಾನವನ್ನ, ಅದರಲ್ಲೂ ವಿಶೇಷವಾಗಿ ಶಿಕ್ಷಕರ ಜ್ಞಾನವನ್ನ ಅಭಿವೃದ್ಧಿಯನ್ನ ಪಡಿಸೋದ್ರಲ್ಲಿ ಅತ್ಯುತ್ತಮವಾದಂತಹ ಒಂದು ಸೇವೆಯನ್ನ ಸಲ್ಲಿಸ್ತಾ ಬಂದಿದ್ದಾರೆ. ತಮ್ಮ ಈ ಒಂದು ಸೇವೆಯಲ್ಲಿ ಅವರು ತಮ್ಮ ವೃತ್ತಿಯನ್ನಷ್ಟೇ ಅಲ್ಲ, ಈ ಒಂದು ಶಿಕ್ಷಣ ಕ್ಷೇತ್ರದಲ್ಲಿ ಹಲವಾರು ಒಂದು ಕೊಡುಗೆಗಳನ್ನು ನೀಡಿದ್ದಾರೆ ಅಂತ ಹೇಳ್ಬೋದು. ನಾವು ಇವಾಗ ಏನು CCಯನ್ನು ನಾವು ಅಳವಡಿಸ್ಕೊಂಡಿದ್ದೀವಿ, ಅದು ಅವರ ಒಂದು ಕನಸಿನ ಕೂಸು ಅಂತ ಹೇಳ್ಬೋದು. ಕರ್ನಾಟಕದಲ್ಲಿ ಮೊಟ್ಟ ಮೊದಲ ಬಾರಿಗೆ CCಯನ್ನು ಅಳವಡಿಸುವುದರಲ್ಲಿ ಪ್ರಮುಖ ಪಾತ್ರವನ್ನ ಅವರು ವಹಿಸಿದ್ದಾರೆ ಅಂತ ಹೇಳೋದಕ್ಕೆ ಅವರ ಶಿಷ್ಯನಾಗಿ ನಮಗೆ ತುಂಬಾ ಹೆಮ್ಮೆ ಆಗುತ್ತೆ. ಅದು ಇತರೆ ರಾಜ್ಯಗಳಲ್ಲೂ ಕೂಡ, ನಮ್ಮ ಭಾರತದಾದ್ಯಂತ ಕೂಡ ಅಳವಡಿಸಿಕೊಡೋದ್ರಲ್ಲಿ ಇತರೆ ಸರ್ಕಾರಗಳು ಕೂಡ ಮುಂದೆ ಬಂದಿರೋದು ನಮ್ಮೆಲ್ಲರ ಒಂದು ಸಂತೋಷದಾಯಕವಾದಂತಹ ಒಂದು ವಿಚಾರ. ಇನ್ನು ಪಠ್ಯ ಪುಸ್ತಕದ ರಚನೆಯಲ್ಲಿ
ಕಂಟೆಂಟ್ ಅನ್ನ ಸೆಲೆಕ್ಟ್ ಮಾಡೋದ್ರಲ್ಲಿರ್ಬೋದು, ಆ ಒಂದು ಕ್ಷೇತ್ರದಲ್ಲೂ ಕೂಡ ತಮ್ಮ ಸೇವೆಯನ್ನ ಒದಗಿಸಿದ್ದಾರೆ. ಮತ್ತೆ ಈ 2 ವರ್ಷಗಳಲ್ಲಿ ನಡೆದಂತ ಈ ಒಂದು ಆನ್ಲೈನ್ ಕಾರ್ಯಕ್ರಮಗಳೇನಿದೆ, ಅದರ ವಿಡಿಯೋಗಳೇನಿದೆ ಮತ್ತು ಅದರ ವಿಷಯಗಳ ಬಗ್ಗೆ ಕೂಡ ಹಲವಾರು ನಮ್ಮ ಸಂಪನ್ಮೂಲ ವ್ಯಕ್ತಿಗಳಿಗೆ ಮಾರ್ಗದರ್ಶಕರಾಗಿ, ಅವರು ಗುರುಗಳಾಗಿ ತಮ್ಮ ಸೇವೆಯನ್ನು ಸಲ್ಲಿಸುತ್ತಾ ಬಂದಿದ್ದಾರೆ. ನಮ್ಮ DSCRT ಇರ್ಬೋದು, NCERT ಇರ್ಬೋದು, ಎಲ್ಲಾ ಕ್ಷೇತ್ರಗಳಲ್ಲೂ ಕೂಡ ಅವರ ಸಲಹೆ ಸೂಚನೆಗಳು ಅತ್ಯಂತ ಪ್ರಾಮುಖ್ಯತೆಯನ್ನು ಪಡೆದಿವೆ. ಅವರಿಗೆ ಹಲವಾರು ಪ್ರಶಸ್ತಿಗಳು ಬಂದಿವೆ. ಸರ್ ಒಂದೆರಡು ಹೇಳಿ ಸರ್, ನಾನು ಹೇಳೋಣ ಅಂತ ಹೇಳಿದ್ರೆ, ನೀನೇನು ಹೇಳ್ಬೇಡಪ್ಪ, ನೀನೇನು ಹೇಳಲೇಬೇಕಾಗಿಲ್ಲ ಅಂತ ಹೇಳಿದ್ರು. ಈ ರೀತಿ ಸರಳವಾದಂತ ಸಜ್ಜನೆ ವ್ಯಕ್ತಿಗಳಾಗಿರುವಂತ ನಮ್ಮ ಗುರುಗಳ ಬಗ್ಗೆ ಪರಿಚಯ ಮಾಡಿಕೊಡುವಂತ ಒಂದು ಅವಕಾಶ ನನಗೆ ಸಿಕ್ಕಿರೋದಕ್ಕೆ ನಿಜವಾಗ್ಲೂ ನನ್ನ ಒಂದು ಪುಣ್ಯ ಅಂತ ಹೇಳ್ಬೋದು. ಈ ಸಂದರ್ಭದಲ್ಲಿ ನಾನು ಭೌತಿಕವಾಗಿ ಅವರ ಸಮೀಪ ಇಲ್ಲದೇ ಇದ್ರು ಸಹ ನಾನು ಈ ವರ್ಚುವಲ್ ಮೀಟಿಂಗ್ ನಲ್ಲಿ ನಾನು ಅವರ ಪಾದಾರಂಭಗಳಿಗೆ ನಾನು ನಮಸ್ಕರಿಸುತ್ತಾ, ಈ ಒಂದು ಪುಣ್ಯದ ಅವಕಾಶ ನನಗೆ ದೊರೆತಿರೋದು ತುಂಬಾ ಸಂತೋಷ ಸರ್. ನಾನು ಅದರಲ್ಲೂ ವಿಶೇಷವಾಗಿ ನನ್ನ ರೋಟರಿ ಮಿತ್ರರಿಗೆ ನಾನು ಹೇಳಿದೆ, ಇಲ್ಲ ನಮ್ಮ ಗುರುಗಳ ಪರಿಚಯ ನಾನು ಮಾಡ್ಕೊಡ್ಬೇಕು ಅಂದಾಗ ಅವರು ನನಗೆ ಈ ಒಂದು ಅವಕಾಶವನ್ನು ಒದಗಿಸ್ಕೊಟ್ಟಿದ್ದಾರೆ. ಅವರೆಲ್ಲರನ್ನೂ ಕೂಡ ಈ ಸಂದರ್ಭದಲ್ಲಿ ನಾನು ಸ್ಮರಿಸಿಕೊಳ್ಳುತ್ತಾ, ನಮ್ಮ ಈ ಒಂದು ಟೀಮ್ ಏನಿದೆ, ನಮ್ಮ ಒಂದು ಟೀಮ್ ಏನು ಮಾಡ್ತಾ ಇದೆ, ಟೀಚರ್ ಸಪೋರ್ಟ್ ಟೀಮ್ ಏನಿದೆ, ಅದರಲ್ಲಿ ಲಕ್ಷ್ಮೀ ಮೇಡಮ್ ಇರ್ಬೋದು, ನಮ್ಮ ಸುಬ್ರಹ್ಮಣ್ಯಂ ಇರ್ಬೋದು, ಹಾಗೂ ನಮ್ಮೊಂದಿಗಿರುವಂತ ನಾಗರಾಜ್ ಶೃಂಗೇರಿ ಇರ್ಬೋದು, ಅದರ ವಿಶೇಷವಾಗಿ ನಮ್ಮ ಕಿರಣ್ ನೆಂಗಣ್ಣ ಎನ್ಎಸ್ಟಿಕ್ ಮತ್ತು ಶಿವಪ್ರಸಾದ್, ಮತ್ತೆ ಅದಕ್ಕಿಂತ ಹೆಚ್ಚು ಮುಖ್ಯವಾಗಿ ಹೇಳ್ಬೇಕು ಅಂತ ಹೇಳಿದ್ರೆ ನಮ್ಮ ರಾಮಚಂದ್ರ ಭಟ್ ಸರ್ ಅವರು ನನ್ಗೆ ಹೇಳಿದ್ರು, ಸರ್ ನಾವು ಈ ಸಲ ಏನಾದ್ರು ಮಾಡ್ಬೇಕು, ನಾನು ವೃತ್ತಿಯಲ್ಲಿ ಶಿಕ್ಷಕ, ವಿಜ್ಞಾನ ಶಿಕ್ಷಕ, ಈ ಮಕ್ಕಳಿಗೆ ಏನಾದ್ರು ಒಂದು ಮಾಡ್ಬೇಕು, ನೀವೆಲ್ಲ ಸ್ವಲ್ಪ ಸಹಕಾರ ಕೊಡ್ಬೇಕು ಸರ್. ನಾವ್ ಹೇಳಿದ್ವಿ, ಇಲ್ಲ ಸರ್ ನಿಮ್ ಜೊತೆಗೆ ನಾವ್ ಇರ್ತೀವಿ. ಎಲ್ಲ ಸಂಪನ್ಮೂಲ ವ್ಯಕ್ತಿಗಳು ಈ ಒಂದು 15 ದಿನಗಳ ಕಾಲ ಮಾಡುವಂತ ಈ ಒಂದು ಕಾರ್ಯಕ್ರಮಕ್ಕೆ ಗುರುಗಳಾದಂತಹ ನಮ್ಮ ಗಣೇಶ್ ಭಟ್ ಸರ್ ಅವರು ಮತ್ತೆ ನಮ್ಮ ಅಡಿಗ ಸರ್ ಅವರು, ನಿಮ್ಮೆಲ್ಲರ ಒಂದು ಆಶೀರ್ವಾದ ನಮ್ಗೆ ಇರಬೇಕು ಅಂತ ಹೇಳ್ತಾ, ನಮ್ಮ ಗಣೇಶ್ ಭಟ್ ಸರ್ ಅವರು ದಯವಿಟ್ಟು ಈ ಒಂದು ಕಾರ್ಯಕ್ರಮ ಮುಂದುವರಿಸಬೇಕು ಅಂತ ಹೇಳ್ತಾ ನನ್ನ ಮಾತನ್ನ ಮುಗಿಸ್ತೇನೆ ಸರ್. ಓವರ್ ಟು ಕಿರಣ್. ಸರ್, ಡಾಕ್ಟರ್ ಗಣೇಶ್ ಭಟ್ ಸರ್, ದಯವಿಟ್ಟು ನಿಮ್ಮಿಂದ 2 ಮಾತುಗಳು ನಾವು ಕಾಯ್ತಾ ಇದ್ದೀವಿ. Thank you. All Rotarians, and especially Mr. Kiran, who is able to speak very well with Konglish, and Sri Ravindra, who happens to be my student long time ago. We have 3 generations here. Sri Balakrishna Adiga is my teacher when I was studying in my pre-university in Vijay College. And I have all appreciation to Professor Adiga because he's a very unique biology teacher who could understand the biological beings and teach well. ಅದು ತುಂಬಾ ಇಂಪಾರ್ಟೆಂಟು. ಎಲ್ಲ ಮಕ್ಕಳಿಗೂ ಅರ್ಥ ಆಗುವ ಹಾಗೆ ತುಂಬಾ ಚೆನ್ನಾಗಿ ಪಾಠ ಪ್ರವಚನವನ್ನು ಮಾಡ್ತಾ ಇದ್ರು ಅವರು. ನನ್ನನ್ನ ಈ ವೇದಿಕೆಗೆ ಬರಮಾಡ್ಲಿಕ್ಕೆ ಅವಕಾಶ ಮಾಡಿಕೊಟ್ಟಿದ್ದು ರಾಮಚಂದ್ರ ಭಟ್ ಅವರು. ಅವರಿಗೂ ಕೂಡ ನಾನು ವಿಶೇಷವಾದ ಧನ್ಯವಾದಗಳನ್ನು ಸಲ್ಲಿಸ್ತೇನೆ. ನಾವು ಡೈರೆಕ್ಟ್ಲಿ ಗೋಯಿಂಗ್ ಟು ದಿ ಟಾಪಿಕ್. ನಾನು ಹೇಳಬೇಕಾದ ಅನೇಕ ವಿಚಾರಗಳನ್ನ ಶ್ರೀ ಬಾಲಕೃಷ್ಣ ಅಡಿಗ ಅವರು ಈ ಮಾರ್ಚ್ 2021 ಎಕ್ಸಾಮಿನೇಷನ್ ಬಗ್ಗೆ ಹೇಳಿದ್ದಾರೆ. ನಾನು ಅದನ್ನ ಯಾವುದನ್ನು ಕೂಡ ಪುನರಾವರ್ತಿಸೋದಕ್ಕೆ ಹೋಗುದಿಲ್ಲ. ಕಾರಣ ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸ್ಗಳು ಹೇಗಿರುತ್ತೆ, ಅದ್ರದ್ದು ಟೈಪ್ ಹೇಗಿರುತ್ತೆ, ಅವರು 1:2:1 ಈ ರೇಷಿಯೋ ಎಲ್ಲ ಹೇಳಿದ್ರು. ಇವೆಲ್ಲನೂ ಕೂಡ ನಾರ್ಮಲಿ ಪರ್ಫಾರ್ಮೆನ್ಸ್ ಟೆಸ್ಟ್ಗಳು ಎಲ್ಲೆಲ್ಲಿರುತ್ತೆ ಅದ್ರೊಳಗೆಲ್ಲ ಹಾಗಿರುತ್ತೆ. ಆದ್ರೆ ಶಿಕ್ಷಣ ಸಚಿವರಾದಂತಹ ಸುರೇಶ್ ಕುಮಾರ್ ಅವರು ಹೇಳಿದ್ದಾರೆ, ನಮ್ಮ SSLC ವಿದ್ಯಾರ್ಥಿಗಳಿಗೆ ನಾವು ಗೋಳೈಕೊಳ್ಳೋದಿಲ್ಲ, ಬರೀ ಟೈಪ್ 1 ಕ್ವಶನ್ನೇ ಕೊಡ್ತೀವಿ ಅಂತ ಹೇಳ್ಬಿಟ್ಟಿದ್ದಾರೆ. ಅಂದ್ರೆ ಸುಲಭದಲ್ಲಿ ಅತಿ ಸುಲಭದ ಪ್ರಶ್ನೆಗಳನ್ನ ನಾವು ಕೊಡ್ತೇವೆ ಅಂತ ಹೇಳಿದ್ದಾರೆ. ಇದು ಸುಲಭವೋ ಅಸುಲಭವೋ ಅನ್ನೋದನ್ನ ವಿದ್ಯಾರ್ಥಿಗಳು ಪರೀಕ್ಷೆಗೆ ಹೋದ್ಮೇಲೆ ನೀವು ತಿಳ್ಕೊಳ್ಬಹುದು. ಈಗ ಈ ಒಂದು ಪ್ಯಾಂಡಮಿಕ್ ಟೈಮ್ ನಲ್ಲಿ ನಾವು ಪ್ರೋಗ್ರೆಸ್ ಆಗ್ಬೇಕು ಅಂದ್ರೆ ಏನೆಲ್ಲ ಮಾಡ್ಬೇಕು ಅನ್ನೋದ್ರ ಬಗ್ಗೆ ಒಂದು ಸ್ಥೂಲ ಪರಿಚಯ ಮಾಡ್ತೇನೆ. ಈ 20 ದಿವಸ, ಈಗಾಗಲೇ ನಮ್ಗೆ ಇವತ್ತು 2ನೇ ತಾರೀಕು ಜುಲೈ ಆಗೋಯ್ತು. ಅಂದ್ರೆ ಇನ್ನೊಂದು 16 ದಿವಸದ ಸಮಯ ಇದೆ ಪೂರ್ತಿ ನಾವು ತಯಾರಿ ಮಾಡ್ಕೊಳಕ್ಕೆ. ಈಗ ನಾವ್ ಏನ್ ಮಾಡ್ಬೇಕು ಅಂದ್ರೆ, ನಾವು ಕ್ರಿಕೆಟ್ ನಲ್ಲಿ ಮಾಡಿದ ಹಾಗೆ ನೆಟ್ ಪ್ರಾಕ್ಟೀಸ್ ತರ ಇದೆ. ನಾವು 1 ವರ್ಷ ಪೂರ್ತಿ ಏನ್ ತಯಾರಿ ಮಾಡ್ಕೊಂಡಿರ್ತೀವಿ ಅದಕ್ಕಿಂತ ನೆಟ್ ಪ್ರಾಕ್ಟೀಸ್ ತುಂಬಾ ಇಂಪಾರ್ಟೆಂಟ್. ಅವಾಗ ಬಹಳ ಡಿಫಿಕಲ್ಟ್ ಬಾಲ್ ಗಳನ್ನ ಬೌಲ್ ಮಾಡೋದಕ್ಕೆ ಹೇಳ್ತಾರೆ, ಬೌನ್ಸ್ ಗಳನ್ನ ಹಾಕಕ್ಕೆ ಹೇಳ್ತಾರೆ. ಯಾತಕ್ಕೆ ಅದು ಅಂತಂದ್ರೆ ನಾವು ಎಲ್ಲದಕ್ಕೂ ಒಗ್ಗೊಳ್ಬೇಕು ಅಂತ. ಹಾಗಾಗಿ ಶ್ರೀ ಅಡಿಗ ಅವರು ಹೇಳಿದ ಹಾಗೇನೆ ಓದ್ಕೊಳ್ಬೇಕು ಅಂದಾಗ ಏನನ್ನ ಓದ್ಬೇಕು ಏನನ್ನ ಬಿಡ್ಬೇಕು ಅನ್ನೋದು ಸ್ಟೂಡೆಂಟ್ಸ್ ಗೆ ಇವಾಗ ಆಪ್ಷನ್ ಇಲ್ಲ. ಯು ವಿಲ್ ಹ್ಯಾವ್ ಟು ಸ್ಟಡಿ ಎವ್ರಿಥಿಂಗ್. ನಿಮ್ಗೆ ಏನು 70% ಆಫ್ ದಿ ಸಿಲೆಬಸ್ ಅನ್ನ ಕೊಟ್ಟು 30% ಕಟಾವು ಮಾಡಿದ್ದಾರೆ. ಆ 70% ಸಿಲೆಬಸ್ ಪೂರ್ತಿ ನೀವು ಓದ್ಕೊಳ್ಬೇಕು. ಈ ಸರಿ ನಿಮ್ಗೆಲ್ಲರಿಗೂ ಗೊತ್ತಿರುವ ಹಾಗೆ ನಮ್ಮ NCERT ಸಿಲೆಬಸ್ ನಲ್ಲಿ ಥೀಮ್ ಪ್ರಕಾರವಾಗಿ ನಾವು ಪಾಠ ಪ್ರವಚನಗಳನ್ನ ಅಳವಡಿಸಿದ್ದೇವೆ. ಆದ್ರಿಂದ ಆ ಥೀಮ್ ಗಳಲ್ಲಿ ಏನೇನಿರುತ್ತೆ ಪ್ರತಿ ಸಬ್ಜೆಕ್ಟ್ ಅಲ್ಲಿ ಅದ್ರ ಪ್ರಕಾರ ಓದ್ಕೊಳ್ತಾ ಹೋಗಿ.
ಓದ್ಬೇಕಾದ್ರೆ ಯಾವುದೇ ಕಾಂಪ್ರಮೈಸ್ ಮಾಡಬೇಡಿ. ಫಾಸ್ಟ್ ಆಗಿ ಓದೋಕ್ಕೋಸ್ಕರ ಪೇಜ್ಗಳನ್ನ ಸ್ಕಿಪ್ ಮಾಡ್ಬಿಡ್ಬೇಡಿ. ಯಾಕಂದ್ರೆ ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸ್ ನೇಚರ್ ಏನಪ್ಪಾ ಅಂದ್ರೆ ಯಾವ ಪೇಜ್ ಇಂದ ಕ್ವಶನ್ ನ ತೆಗಿತಾರೆ ಅಂತ ಯಾರಿಗೂ ಗೊತ್ತಿರೋದಿಲ್ಲ. ಆದ್ರೆ ನಿಮ್ದು 1, 2, 3, 4, 5 ಅಂಕದ ಪ್ರಶ್ನೆಗಳಲ್ಲಿ ಈ ರಿಸ್ಕ್ ಅನ್ನ ನೀವು ತಗೊಳ್ಬಹುದಾಗಿತ್ತು. ಕೆಲವು ಪ್ರಶ್ನೆಗಳು ಬಂದೇ ಬರುತ್ತೆ, ಕೆಲವು ಪ್ರಶ್ನೆಗಳು ಹೇಗಿರುತ್ತೆ ಅನ್ನೋದು ನಿಮಗೆ ನಿರ್ದಿಷ್ಟವಾಗಿ ಗೊತ್ತಿರ್ತಾ ಇತ್ತು. ಆದ್ರೆ ಮಲ್ಟಿಪಲ್ ಚಾಯ್ಸ್ ಅಲ್ಲಿ ಇದು ನಿಮ್ಗೆ ಗೊತ್ತಿರೋದಿಲ್ಲ. ಅದರಿಂದ ಎಲ್ಲನೂ ಚೆನ್ನಾಗಿ ಓದ್ಕೊಳ್ಳಿ ಮಕ್ಕಳೇ. ಇದು ಇಟ್ಸ್ ಎ ವೆರಿ ಹಾರ್ಡ್ ಟೈಮ್ ಇವಾಗ ನಡೀತಾ ಇರೋದು. ನಿಮ್ಗೆಲ್ಲ ಸೈಕಲಾಜಿಕಲ್ ಇಂಬ್ಯಾಲೆನ್ಸ್ ಆಗಿರುತ್ತೆ. ಸ್ಕೂಲ್ ಇಲ್ಲ, ಮಾಸ್ಟರ್ ಅನ್ನ ನೋಡಿಲ್ಲ, ನಿಮ್ಮ ಸ್ನೇಹಿತರ ಜೊತೆ ಜಗಳ ಮಾಡಿಲ್ಲ. ಬಹಳ ಇಂಪಾರ್ಟೆಂಟ್ ಇದು. ಯಾಕಂದ್ರೆ ಜಗಳ ಮಾಡೋದ್ರಿಂದ ನಾವು ಒಳ್ಳೆ ಫ್ರೆಂಡ್ಸ್ ಆಗ್ತೀವಿ. ಆಮೇಲೆ ಒಳ್ಳೆ ಊಟ ಮಾಡೋಕ್ಕಾಗ್ತಾ ಇಲ್ಲ. ಅಮ್ಮ ಏನೋ ಊಟ ಕೊಡ್ತಾರೆ, ಅದು ಕೆಲವು ಸರಿ ಒಂದೇ ತರ ಇರುತ್ತೆ. ಹೋಟೆಲ್ ಇಂದ ತರ್ಸೋಣ ಅಂದ್ರೆ ಅಮ್ಮ ಬೈತಾರೆ. ಏನೇನೋ ಪ್ರಾಬ್ಲಮ್ ಇದೆ ನಿಮ್ಗೆ, ಬಟ್ ಯು ವಿಲ್ ಹ್ಯಾವ್ ಟು ಓವರ್ಕಮ್ ಆಲ್ ದಿಸ್ ಥಿಂಗ್ಸ್. ಸರಿನಾ? ನೆಕ್ಸ್ಟ್ ಬಹಳ ಮುಖ್ಯವಾದದ್ದು, ನೀವಿವಾಗ 20 ದಿವಸದ ಒಳಗಡೆ ಓದ್ಕೊಳ್ಬೇಕು ಅಂತಂದ್ರೆ ಇಲ್ಲೊಂದು ಪುಟ್ಟ ಮಗು ಇದೆ. ಇದು ಮೆಟ್ಲನ್ನ ಹತ್ತಕ್ಕೆ ಪ್ರಯತ್ನ ಮಾಡ್ತಾ ಇದೆ. ಮೊದಲನೇ ಮೆಟ್ಲು ಹತ್ಬೇಕಾದ್ರೆ ಕಷ್ಟ ಇರುತ್ತೆ, 2ನೇ ಮೆಟ್ಲು ಹೊತ್ತಿಗೆ ಸೊಗಸಾಗಿ ಹತ್ಕೊಳ್ಳುತ್ತೆ ಮಗು. ಅಂದ್ರೆ ಅರ್ಥ ಏನು? ನಾವೀಗ ಏನ್ ಮಾಡ್ಬೇಕು ಅಂದ್ರೆ ಒಂದೊಂದು ದಿವಸಕ್ಕೆ ಇಷ್ಟಿಷ್ಟು ನಾವು ಓದ್ಕೊಳ್ತೀನಿ ಅಂತ ನೀವೊಂದು ಗೆರೆ ಹಾಕೊಳ್ಬೇಕು. ಇವತ್ತು 2ನೇ ತಾರೀಕು, ಈ ಕೋರ್ಸ್ ಇದೆಲ್ಲನೂ ಮುಗಿದ್ಮೇಲೆ ನಿಮ್ಮ ಆನ್ಲೈನ್ ಕ್ಲಾಸು, ವಿದ್ಯಾಗಮ ಕ್ಲಾಸು, ಸಂವೇದ ಕ್ಲಾಸು, ಯಾವ್ಯಾವ ತರದ್ದಿರದ್ದೇ ಅಸೈನ್ಮೆಂಟ್ ಶೀಟ್ಸ್ ಗಳನ್ನ ತೆಗೆದುಕೊಂಡು ಮೇಸ್ಟ್ರಿಗೆ ಅಸೈನ್ಮೆಂಟ್ ನ ಸ್ಕೂಲಿಗೆ ಹೋಗಿ ಕೊಟ್ಟು ಅಲ್ಲಿ ಕರೆಕ್ಷನ್ ಮಾಡ್ಕೊಳ್ಳೋದು, ಈ ಎಲ್ಲ ಆದ್ಮೇಲೆ ನಿಮ್ಗೊಂದು 6 ರಿಂದ 8 ಗಂಟೆ ಕಾಲ ಖಂಡಿತವಾಗಿ ಓದೋದಕ್ಕೆ ನಿಮಗೆ ದಿನದಲ್ಲಿ ಅವಕಾಶ ಸಿಗುತ್ತೆ. ನೀವು ನಿಮ್ಮ ಸ್ವಂತ ಓದುವಿಕೆ ಏನಿದೆ ಅದು ಇವಾಗ ಯಾವುದೇ ಮಾಸ್ಟರ್ ಪಾಠ ಮಾಡುವುದಕ್ಕಿಂತ ಬಹಳ ಮುಖ್ಯವಾದದ್ದು ನಿಮ್ಗೆ. ಅದರಿಂದ ಇವತ್ತಿನ ಈ ಕಾರ್ಯಕ್ರಮ ಮುಗಿದ ಮೇಲೆ ನೀವೊಂದು ಪುಸ್ತಕ ತಗೊಂಡು ಓದ್ತೀನಿ ಅಂದ್ರೆ ಎಲ್ಲಾ ಪುಸ್ತಕನೂ ಒಟ್ಟಿಗೆ ಇಟ್ಕೊಂಡು ಓದೋದಕ್ಕೆ ಶುರು ಮಾಡ್ಬೇಡಿ. ಇವತ್ತು ಓದ್ಬೇಕಾದ್ರೆ ನಿಮ್ ಮನಸ್ಸಿಗೆ ಅನ್ಕೊಳ್ಳಿ, ನಾನಿವತ್ತು ಸಮಾಜ ವಿಜ್ಞಾನ ಓದ್ತೇನೆ ಅಂದ್ರೆ ಸಮಾಜ ವಿಜ್ಞಾನ ಪುಸ್ತಕ ತೆಗೆದ್ಮೇಲೆ ಸಮಾಜ ವಿಜ್ಞಾನವನ್ನ ಮಾತ್ರ ಓದ್ಬೇಕೇ ಹೊರತು ಬೇರೆದನ್ನ ಓದ್ಬಾರ್ದು. ಯಾಕೆ? ಈಗ ನೀವು ಓದೋದಕ್ಕೆ ಪ್ರಾರಂಭ ಮಾಡೋದಕ್ಕೆ ಮುಂಚೆ ಈ ಕಲ್ಲಿನ ತರ ದೊಡ್ಡದಾಗಿ ಕಾಣಿಸ್ತಾ ಇರುತ್ತೆ ನಿಮಗೆ ಪುಸ್ತಕ. ಚೆನ್ನಾಗಿ ಓದ್ಕೊಂಡ್ ಬಿಟ್ರೆ ಈ ಪುಟಾಣಿ ಕಲ್ ತರ ಆಗ್ಬಿಡುತ್ತೆ. ಅಂದ್ರೆ ಅರೆ ನಂಗೆ ಬರುತ್ತೆ ಅಂತ ಗ್ಯಾರಂಟಿ ಬಂದ್ಬಿಡುತ್ತೆ ನಿಮ್ಗೆ. ಇದನ್ನ ನೀವು ಪ್ರಯತ್ನ ಮಾಡ್ಬೇಕು. ಆಮೇಲೆ ನೀವು ಏನನ್ನೇ ಮಾಡ್ಬೇಕಾದ್ರೂ ಯು ಹ್ಯಾವ್ ಟು ಡ್ರೀಮ್ ಬಿಗ್, ಯು ಹ್ಯಾವ್ ಟು ಮೇಕ್ ಎ ಡಿಟರ್ಮಿನೇಷನ್, ಯು ಹ್ಯಾವ್ ಟು ಡೆಡಿಕೇಟ್ ಅಂಡ್ ಡಿಸಿಪ್ಲಿನ್. ಈ 4 ಡಿಗಳನ್ನ ಜೀವನದಲ್ಲಿ ಯಾರು ಚೆನ್ನಾಗಿ ಅಳವಡಿಸ್ಕೊಳ್ತೀರಿ, ನೀವು ತುಂಬಾ ಚೆನ್ನಾಗಿ ಬೆಳಿತೀರಿ. ಈಗ ನಿಮ್ಗೆ ಪರೀಕ್ಷೆ ಮಾಡೋದಕ್ಕೆ ಮುಂಚೆನೆ ಹೇಳಿದಿರಿ ನೀವೆಲ್ಲರೂ ಪಾಸ್ ಆಗ್ತೀರಿ ಅಂತ. ಅಂದ್ರೆ ಪಾಸ್ ಆಗ್ಬಿಟ್ರೆ ಸಾಕಾ? ಇಲ್ಲ, ನನಗೊಂಚೂರು ನಂಬರು ಜಾಸ್ತಿ ಬರಬೇಕು. ಅದಕ್ಕೆ ನಿಮ್ಗೆ ಪರೀಕ್ಷೆ ಇಟ್ಟಿರೋದು. ಈ 40 ಅಂಕಗಳಿಗೆ 40 ಅಂಕಗಳನ್ನ ಯಾರು ತಗೊಳ್ತಾರೆ ಎಲ್ಲಾ ಸಬ್ಜೆಕ್ಟ್ ಅಲ್ಲಿ, ಅವರಿಗೆ 625ಗೆ 625 ಮಾರ್ಕ್ಸ್ ಬಂದಂಗ್ ಲೆಕ್ಕ. ಇದನ್ನ ಗಮನದಲ್ಲಿ ಇಟ್ಕೊಳ್ಳಿ. ನಿಮಗೆ ಮಾರ್ಕ್ಸ್ ಕಾರ್ಡ್ ನ ಕೊಡ್ಬೇಕಾದ್ರೆ 625ಗೆ ಮಾರ್ಕ್ಸ್ ಕಾರ್ಡ್ ಕೊಡ್ತಾರೆ ಹೊರತು 240 ನಂಬರ್ಗೆ ಮಾರ್ಕ್ಸ್ ಕಾರ್ಡ್ ನ ಕೊಡುವುದಿಲ್ಲ. ಹಾಗಾಗಿ ಒಳ್ಳೆ ಕನಸು ಕಾಣಿ. ಏನಿದು ಕನಸು? ನಮ್ಗೆ ಇದು ಮಲ್ಟಿಪಲ್ ಚಾಯ್ಸ್ ಕ್ವಶನ್ ಕೊಟ್ಟಿದ್ದಾರೆ, ಚಾಲೆಂಜ್ ಆಗಿ ಮಾಡ್ಕೊಳ್ಳೋಣ, ನಾವ್ ಇದನ್ನ ಓದೋಣ, ಒಳ್ಳೆ ನಂಬರ್ ತಗೊಳ್ಳೋಣ ಅಂತ ಗಟ್ಟಿ ಮಾಡ್ಕೊಳ್ಳಿ ಮನಸ್ಸು. ಇದಕ್ಕೆ ಸಹಾಯ ಮಾಡೋದಕ್ಕೆ ನಿಮ್ಗೆ ಒಳ್ಳೆ ಒಳ್ಳೆ ಟೀಚರ್ಸು ಗಣಿತ ಮತ್ತೆ ವಿಜ್ಞಾನವನ್ನ ಈ ವೇದಿಕೆಯಲ್ಲಿ ನಿಮ್ಗೆ ಹೇಳ್ಕೊಡ್ತಾರೆ. ಇದು ಡ್ರೀಮ್, ಡಿಟರ್ಮಿನ್, ಡೆಡಿಕೇಟ್ ಮತ್ತೆ ಡಿಸಿಪ್ಲಿನ್ ಅಂತ. ನಿಮ್ಗೆಲ್ರಿಗೂ ಕೂಡ ವಿರಾಟ್ ಕೊಹ್ಲಿ ಬಹಳ ಖುಷಿ, ಯಾಕಂದ್ರೆ ಅವ್ನು ಒಳ್ಳೆ ಬ್ಯಾಟಿಂಗ್ ಆಡ್ತಾನೆ. ಅವನು ಒಂದ್ ವಿಷಯ ಹೇಳಿದ್ದಾನೆ, ಐ ಕ್ವೆಸ್ಟ್ ಆನ್ ಅಂಡ್ ಆನ್ ಅಂತಾನೆ. IQ ಓಬೋ. ಐ ಕ್ವೆಸ್ಟ್ ಆನ್ ಅಂಡ್ ಆನ್ ಅಂದ್ರೆ ನಾನು ಏನೋ ಒಂದು ಹೊಸದನ್ನು ಹುಡುಕ್ತಾನೆ ಇರ್ತೀನಿ ಅಂತ. ನೀವು ಹಾಗೆ ಏನ್ ಮಾಡ್ಬೇಕು, ನಿಮಗೆ ಸಿಕ್ಕಿರುವ ಈ ಅವಕಾಶ ಏನಿದೆ ಇಲ್ಲಿ ನೀವು ತುಂಬಾ ಚೆನ್ನಾಗಿ ಉತ್ತರ ಬರೆಯುವುದನ್ನ ಕಲ್ತ್ಕೊಂಡ್ಬಿಟ್ರೆ first 40 questions will be in mathematics, next 40 questions will be in science, next 40 questions will be in social science. ಇದು 3 ಕ್ವಶನ್ ಪೇಪರ್ ನಿಮ್ಗೆ ಒಟ್ಟಿಗೆ ಕೊಡ್ತಾರೆ ಪರೀಕ್ಷೆನಲ್ಲಿ. 3 ಕ್ವಶನ್ ಪೇಪರ್ಗೆ ಉತ್ತರ ಬರೆಯೋದಕ್ಕೆ ಒಂದು OMR ಶೀಟ್ ಅನ್ನ ನಿಮಗೆ ಕೊಡ್ತಾರೆ. ನೀವು ಇವಾಗ ಉತ್ತರ ಬರಿಬೇಕಾದ್ರೆ ಮ್ಯಾಥ್ಸ್ ಅನ್ನೇ ಫಸ್ಟ್ ಬರೀಬೇಕು, ಸೋಷಿಯಲೈಸ್ ನೆಕ್ಸ್ಟ್ ಬರೀಬೇಕು, ಸೈನ್ಸ್ ನೆಕ್ಸ್ಟ್ ಬರೀಬೇಕು ಅನ್ನೋ ರೂಲ್ಸ್ ಇಲ್ಲ. ನಿಮ್ಗೆ ಸೋಷಿಯಲ್ ಸೈನ್ಸ್ ಓದಿದ್ದು ಚೆನ್ನಾಗಿ ನೆನಪಿದ್ರೆ ಸೋಷಿಯಲ್ ಸೈನ್ಸ್ ಕ್ವಶನ್ ಪೇಪರ್ ನ ಬರೆದ್ ಬಿಸಾಕ್ಬಿಡಿ, ಅದ್ರಾಗೆ ಬೇಗ ಬರೆದ್ ಬಿಡಿ ಅದನ್ನ. ಆಮೇಲೆ ಸೈನ್ಸ್ಗೆ ಬನ್ನಿ, ಆಮೇಲೆ ಮ್ಯಾಥಮೆಟಿಕ್ಸ್ಗೆ ಬನ್ನಿ. ಇಲ್ಲ ಮ್ಯಾಥಮೆಟಿಕ್ಸ್ ನಿಮ್ಗೆ ತುಂಬಾ ಖುಷಿ ಆಯ್ತಾ, ಮ್ಯಾಥ್ಸ್ ಅನ್ನೇ ಫಸ್ಟ್ ಬರೀರಿ, ಆಮೇಲೆ ಸೋಷಿಯಲ್ ಬರೀರಿ. ಆದ್ರೆ ಈ ಪ್ರಶ್ನೆ ಪತ್ರಿಕೆಯಲ್ಲಿ ಉತ್ತರಗಳನ್ನ ಬರಿಬೇಕಾದ್ರೆ ಕ್ವಶನ್ ನಂಬರ್ ತುಂಬಾ ಇಂಪಾರ್ಟೆಂಟ್.
ಈ ಕ್ವಶನ್ ನಂಬರ್ನ ಪ್ರಾಕ್ಟೀಸ್ ಮಾಡೋದಕ್ಕೆ ನೀವು ಮನೆಯಲ್ಲಿ ಕೂತ್ಕೊಂಡು ಒಂದಿಷ್ಟು OMR ಶೀಟ್ಗಳ ತರ ಜೆರಾಕ್ಸ್ ಮಾಡಿಸ್ಕೊಂಡು ಅಥವಾ ಪ್ರಿಂಟ್ಔಟ್ ತಗೊಂಡು ಮನೆಯಲ್ಲಿ ಸುತ್ತುಗಟ್ಟುವುದನ್ನ ಕಲ್ತ್ಕೊಳ್ತಾ ಹೋಗ್ಬೇಕು. ಆ ರೀತಿ ಮಾಡಿದಾಗ ನಿಮ್ಗೆ ಒಳ್ಳೆ ಅಂಕ ಸಿಗುತ್ತೆ. ಅದಕ್ಕೋಸ್ಕರವಾಗಿ ವಿರಾಟ್ ಕೊಹ್ಲಿ ಹೇಳುವ ಬ್ಯಾಟಿಂಗಿನ IQ ಇದ್ರೆ ನೀವು ಇಲ್ಲಿ ಪುಸ್ತಕದ IQ ಮಾಡಿ. ಐ ಕ್ವೆಸ್ಟ್ ಆನ್ ಅಂಡ್ ಆನ್, ಪುಸ್ತಕವನ್ನ ಹೆಚ್ಚು ಓದ್ತೇನೆ, ಇನ್ನೂ ಅರ್ಥ ಮಾಡ್ಕೊಳ್ತೇನೆ. ಅವಾಗ ಅಡಿಗರು ಹೇಳಿದಾಗೆ ಥಟ್ ಅಂತ ಹೇಳಿ ಉತ್ತರ ಬರೀಬಹುದು, ಫಟ್ ಅಂತ ಆನ್ಸರ್ ಪೇಪರ್ನ ಮುಗಿಸ್ಬಿಡ್ಬೋದು. ಟ್ರೈ ಮಾಡಿ, ಸರಿನಾ? ನೆಕ್ಸ್ಟ್ ಇದಕ್ಕೆ ಪಾಸಿಟಿವ್ ಥಿಂಕಿಂಗ್ ಅಂತ ಕರಿತೀವಿ. ಬೈಕೊಳ್ಬೇಡಿ ಬೆಳಗಾಗಿದ ತಕ್ಷಣ ನಿಮ್ಮನ್ನ ನೀವು. ಏನ್ ಪರೀಕ್ಷೆ ಮಾಡ್ತಾರೋ ಕರ್ನಾಟಕದವರು ಯಾರು ಮಾಡಿಲ್ಲ, ನಮ್ಗೆ ಯಾಕೆ ಪರೀಕ್ಷೆ, ಈ ತರ ಮಾತಾಡ್ಕೊಳ್ಬೇಡಿ. ನಾಕ್ ದ ಟಿ ಔಟ್ ಆಫ್ ಕೆನಾಟ್. ಕ್ಯಾನ್ ಅನ್ನೋದು ತುಂಬಾ ಇಂಪಾರ್ಟೆಂಟ್. ಐ ಕ್ಯಾನ್ ಡೂ ಇಟ್, ಐ ವಿಲ್ ಡೂ ಇಟ್. ಮನಸ್ಸಿನಲ್ಲಿ ನಿಂತ್ಕೊಳ್ಳಿ, ನಾನು ಇದನ್ನ ಸಾಧಿಸ್ತೇನೆ, ನಾನು ಇದಕ್ಕೆ ಉತ್ತರ ಬರೀತೇನೆ, ನನ್ನಿಂದ ಇದು ಆಗತ್ತೆ. ಅದನ್ನ ಮಾಡ್ಬೇಕು ಅಂದ್ರೆ ಗೋ ಅಂಡ್ ಡೂ ಇಟ್. ಏನಂದ್ರೆ ಅರ್ಥ, ಹೋಗು, ಪುಸ್ತಕ ತಗೋ, ಕೂತ್ಕೋ, ಬರೀ. ಪುಸ್ತಕ ತಗೊಂಡು ಬರಿಬೇಕಂದ್ರೆ ಏನ್ ಬರಿಬೇಕು? ಈಗ ನೀವ್ ಯಾವಾಗ ಓದ್ಬೇಕಾದ್ರೂ ಕೂಡ ನಿಮ್ಮ ಹತ್ರ ಈ ತರದೊಂದು ಶೀಟ್ ಅನ್ನ ನೀವು ಇಟ್ಕೊಂಡಿರ್ಬೇಕು. ಈ ಶೀಟ್ ಅನ್ನ 2 ಭಾಗ ಮಾಡ್ಕೊಳ್ಳಿ, ಫೋಲ್ಡ್ ಮಾಡಿ 2 ಭಾಗ. ಫೋಲ್ಡ್ ಮಾಡಿದ್ದಾದ್ಮೇಲೆ ಒಂದು ಭಾಗದಿಂದ ಶುರು ಮಾಡ್ಕೊಳ್ಳಿ, ಇನ್ನೊಂದು ಭಾಗಕ್ಕೆ ಬನ್ನಿ, ಮತ್ತೊಂದು ಭಾಗಕ್ಕೆ ಬಂದಿ. ಒಂದು ಶೀಟ್ ಅಲ್ಲಿ ನಿಮ್ಗೆ 4 ಶೀಟ್ ಸಿಕ್ತು. ಇದರಲ್ಲಿ ಒಂದು ಚಾಪ್ಟರ್ದು ಪೂರ್ತಿ ಪಾಯಿಂಟ್ಸ್ ಏನಿರುತ್ತೆ ಇದನ್ನ ಬರ್ದಿಟ್ಕೊಂಡ್ಬಿಡ್ಬೋದು. ನಿಮ್ಮ ಮ್ಯಾಥಮೆಟಿಕ್ಸ್ ಒಳಗೆ 16-18 ಚಾಪ್ಟರ್ ಇದ್ರೆ 18 ಈ ತರ ಶೀಟ್ ಸಿಕ್ತಂದ್ರೆ ನೀವು ಪೂರ್ತಿ ಅಂಕಗಳನ್ನ ನಿಮ್ದು ಹಾಕ್ಸ್ಕೊಳ್ಬಹುದು. ಬರಿಬೇಕು, ಏನನ್ನ ಓದ್ತೀರಿ ಅದನ್ನ ಬರೆಯುವುದನ್ನ ಕಲ್ತ್ಕೊಳ್ಳಿ, ಅವಾಗ ಒಳ್ಳೆ ನಂಬರ್ ಬರುತ್ತೆ. ಆಕ್ಷನ್ ಸ್ಪ್ರಿಂಗ್ಸ್ ನಾಟ್ ಫ್ರಮ್ ಥಾಟ್ಸ್ ಬಟ್ ಫ್ರಮ್ ಎ ರೆಡಿನೆಸ್ ಫಾರ್ ರೆಸ್ಪಾನ್ಸಿಬಿಲಿಟಿ. ಅಂದ್ರೆ ಅರ್ಥ ಏನು? ನಾನು ವಿದ್ಯಾರ್ಥಿಯಾಗಿ ಜವಾಬ್ದಾರಿ ತಗೊಳ್ಬೇಕು. ಯಾರಾದ್ರೂ ಪೋಷಕರು ಈ ಕಾರ್ಯಕ್ರಮವನ್ನ ನೋಡ್ತಾ ಇದ್ರೆ ನಿಮ್ಮ ರೆಸ್ಪಾನ್ಸಿಬಿಲಿಟಿ ಈಗ ನಿಮ್ಮ ಮಕ್ಕಳಿಗೆ ಉತ್ತೇಜನವನ್ನ ಕೊಡ್ತಕ್ಕಂಥದ್ದು. ಅವರನ್ನ ಮೂದಲಿಸಬೇಡಿ, ಅವರನ್ನ ಬೇರೆಯವರ ಜೊತೆಗೆ ಕಂಪೇರ್ ಮಾಡಬೇಡಿ. ನೀನು ನಿನ್ನ ಪುಸ್ತಕ ನಿನ್ನ ಓದು, ಇಷ್ಟನ್ನು ಮಾತ್ರ ಮಗುಗೆ ಹೇಳ್ತಾ ಹೋಗಿ. ಚಿಕ್ಕಪ್ಪನ ಮಗ ಹೇಗೆ ಓದ್ತಾನೆ, ಮಾವನ್ ಮಗ ಹೇಗೆ ಓದ್ತಾನೆ, ಅವ್ರು ಓದ್ಕೊಳ್ತಾರೆ. ಮಾವನ್ ಮಗ ಏನೋ ತಿಂತಾನೆ, ನಿಮ್ ಮಗ ಲಕ್ಷಣವಾಗಿ ನೀವು ಮಾಡಿದ ಅಡಿಗೆ ಊಟ ಮಾಡ್ತಾನೆ. ನೆವರ್ ಕಂಪೇರ್ ಯುವರ್ ಚಿಲ್ಡ್ರನ್ ವಿತ್ ಅದರ್ಸ್. ಇದು ಪೇರೆಂಟ್ಸಿಗೆ. ಹಾಗೆ ಅಚೀವ್ಮೆಂಟ್ ಆಪ್ಟಿಟ್ಯೂಡ್ ಆಟಿಟ್ಯೂಡ್ ಅಂತ ಕರೀತೇವೆ. ಅಚೀವ್ಮೆಂಟ್ ಅಂದ್ರೆ ನಿಮ್ಗೆ ಒಳ್ಳೆ ನಂಬರ್ ಬಂತ, ನೀವು ಖುಷಿಗಿರ್ತೀರಿ. ಆಕಸ್ಮಿಕವಾಗಿ ನಂಬರ್ ನನಗೆ ಚೆನ್ನಾಗಿ ಬರ್ಲಿಲ್ಲ ಪರೀಕ್ಷೆನಲ್ಲಿ, ಬೇಸರ ಮಾಡ್ಕೊಳ್ಬಾರ್ದು. ಮತ್ತೆ ಇನ್ನೊಂದ್ಸರಿ ಗೆಲ್ಬಹುದು ಅಲ್ವಾ? ಮೊನ್ನೆ ದಿನ ನ್ಯೂಜಿಲೆಂಡ್ ಮೇಲೆ ಇಂಡಿಯಾ ಸೋತೋಯ್ತು. ಮುಂದಿನ ಮ್ಯಾಚ್ ಅಲ್ಲಿ ಮತ್ತೆ ಸೋಲ್ತಾರಾ? ಗೆಲ್ತಾರೆ. Therefore you must always say that I am going to win. ಇದು ಆಟಿಟ್ಯೂಡ್ ಅಂತ ಕರಿತೀವಿ. ಆಪ್ಟಿಟ್ಯೂಡ್ ಅಂದ್ರೆ, ನಾನು ಇವಾಗ ನೋಡಿದೆ ಈ ಕಾರ್ಯಕ್ರಮ ಪ್ರಾರಂಭ ಆಗೋದಕ್ಕೆ ಮುಂಚೆ ನಿಮ್ ಸ್ಕ್ರೀನ್ ಮೇಲೆ ಅದು ಎಷ್ಟು ಚೆನ್ನಾಗಿ ಎಲ್ಲ ಗೀಚ್ತಾ ಇದ್ರಿ ಅಂತ. ಖುಷಿ ಬಂದಂಗೆ ಗೀಚಿದ್ರಿ, ಇಡೀ ಸ್ಕ್ರೀನ್ ಕ್ಲೋಸ್ ಆಗೋಟ್ ಗೀಚಿದ್ರಿ. ಈ ಗೀಚುದ್ರ ಬದಲಾಗಿ ಇದನ್ನ ಡ್ರಾಯಿಂಗ್ ಆಗಿ ಕನ್ವರ್ಟ್ ಮಾಡ್ಕೊಳ್ಳಿ. ನೀವ್ ಈ ತರ ಮಾಡಿದ್ರೆ ಯು ಕ್ಯಾನ್ ಅಚೀವ್ ಎ ಲಾಟ್. ಒಬ್ಬ ಪೇಂಟರ್ ಆಗ್ತೀರಿ, ಒಬ್ಬ ಆರ್ಟಿಸ್ಟ್ ಆಗ್ತೀರಿ, ಒಬ್ಬ ಮ್ಯೂಸಿಷಿಯನ್ ಆಗ್ತೀರಿ. ಇದನ್ನೂ ಕೂಡ ಪ್ರಯತ್ನ ಮಾಡಿ. ನಂತರದಲ್ಲಿ ಓದ್ಕೊಳ್ಬೇಕಾದ್ರೆ ಇವಾಗ ಹೇಗೆ ಓದ್ಕೊಳ್ಬೇಕು? ಪರೀಕ್ಷೆ ಸಮಯದಲ್ಲಿ ಯಾರಾದ್ರೂ ದೊಡ್ಡವರು ಒಳ್ಳೆ ಮಾತನ್ನ ಹೇಳಿದ್ರೆ ಅದನ್ನ ಸಜೆಷನ್ ಫಾರ್ ಲರ್ನಿಂಗ್ ಅಂತ ಕರೀತೇವೆ. ಒಳ್ಳೆ ವಿಷಯಗಳು ನಾನು ಇವಾಗ ಹೇಳಿದೆ, ಓದ್ಕೊಳ್ಳಿ, ಬರೀರಿ. ಅಡಿಗರ ಸರ್ ಹೇಳಿದ್ರು, ನೀವು ಓದ್ಬೇಕಾದ್ರೆ ಪರಿಕಲ್ಪನೆ ಏನಿದೆ, ಪ್ರೋಸೆಸ್ ಏನಿದೆ, ಇದ್ರ ಬಗ್ಗೆ ಯೋಚನೆ ಮಾಡಿ ಎಂದು. ಯೋಚನೆ ಮಾಡಿ ಮಾಡ್ಬೇಕು. ಆಮೇಲೆ ನಿಮ್ಮ ಪುಸ್ತಕ ಅದೆಲ್ಲ ಏನಿದೆ ಪರೀಕ್ಷೆ ಟೈಮ್ ಒಳಗೆ ತುಂಬಾ ಚೆನ್ನಾಗಿ ಆರ್ಗನೈಸ್ ಮಾಡ್ಕೊಳ್ಬೇಕು. ಇದನ್ನ ಎಲ್ಲಿಗೋ ಕೊಡ್ಬಾರ್ದು. ನೀವು ಬರೆದಿರೋ ನೋಟ್ಸ್ ಅನ್ನ ಮತ್ತೊಬ್ಬರ ಜೊತೆಗೆ ಹಂಚ್ಕೊಳ್ಬಾರ್ದು. ಈಗ ಕಾರಣ ಏನಂದ್ರೆ ಇವಾಗ ನೀವು ಸೆಲ್ಫಿಶ್ ಆಗ್ಬೇಕು. ಇದಕ್ಕೆ ಆಕ್ಟಿವ್ ಸೆಲ್ಫಿಶ್ನೆಸ್ ಅಂತ ಕರಿತೀವಿ. ಯು ಶುಡ್ ಬಿಕಮ್ ಆಕ್ಟಿವ್ ಸೆಲ್ಫಿಶ್ ಫೆಲೋ. ಅಂದ್ರೆ ನಾನು ಸಾಧನೆ ಮಾಡೋದಕ್ಕೆ ಏನ್ ಬೇಕೋ ಎಲ್ಲ ನನ್ನ ಹತ್ರ ಇಟ್ಕೊಳ್ಬೇಕು. ದೇರ್ಫೋರ್ ಆರ್ಗನೈಸ್ ಮಾಡ್ಕೊಳ್ಳಿ. ಸೆಟ್ಟಿಂಗ್ ಗೋಲ್ಸ್ ಅಂಡ್ ಮಾನಿಟರಿಂಗ್ ಪ್ರೋಗ್ರೆಸ್ ಅಂದ್ರೆ, ಇವತ್ತು ನೀವು ಮ್ಯಾಥಮೆಟಿಕ್ಸ್ ಓದಿದ್ರೆ ಬೆಳಗ್ಗೆ ಎದ್ದ ತಕ್ಷಣ ಮ್ಯಾಥಮೆಟಿಕ್ಸ್ ನಲ್ಲಿ ಏನೇನು ಓದಿದ್ರೆ ಅದು ನೆನಪಿಗೆ ಬರುತ್ತಾ ಅಂತ ಚೆಕ್ ಮಾಡ್ಕೊಳ್ಬೇಕು. ಅದಕ್ಕೆ ಮಾನಿಟರಿಂಗ್ ಪ್ರೋಗ್ರೆಸ್ ಅಂತ ಹೇಳ್ತೀವಿ. ನೀವು ಸುಮ್ಮನೆ ಓದ್ತಾ ಇರಬಾರ್ದು. ಸುಮ್ಮನೆ ಓದಿದ್ರೆ ಏನು ಪ್ರಯೋಜನ ಇಲ್ಲ. ಓದಬೇಕು, ಓದಿದನ್ನ ನೆನಪು ಮಾಡ್ಕೊಳ್ಬೇಕು. ಯಾರು ಈ ರೀತಿ ಓದುವುದು ನೆನಪು ಮಾಡ್ಕೊಳ್ಳೋದು, ಓದುವುದು ನೆನಪು ಮಾಡ್ಕೊಳ್ಳೋದು ಪ್ರಯತ್ನ ಮಾಡ್ತಾ ಹೋಗ್ತೀರಿ, ಅವಾಗ ನಮ್ದು ಮೆದುಳು ಚುರುಕಾಗತ್ತೆ. ಆಮೇಲೆ ಪರೀಕ್ಷೆ ಸಮಯದಲ್ಲಿ ಒಳ್ಳೆ ನಿದ್ದೆ ಮಾಡ್ಬೇಕು. ಯಾಕಂತಂದ್ರೆ ನಿದ್ರಾವಸ್ಥೆಯಲ್ಲಿ ಮಿದುಳು ತುಂಬಾ ಚುರುಕಾಗಿರತ್ತೆ. ನೀವು ಬೆಳಗ್ಗೆ ಓದಿದ್ದನ್ನೆಲ್ಲ ಅದು ಜೋಡಿಸ್ತಾ ಹೋಗುತ್ತೆ.
ಅದರಿಂದ ನಿದ್ರೆಗೆಡಬಾರ್ದು. ಚೆನ್ನಾಗಿ ನಿದ್ದೆ ಮಾಡಿ. 6 ಗಂಟೆಯಿಂದ 8 ಗಂಟೆ ನಿದ್ದೆ ಮಾಡಿ. ಅಮ್ಮ ಕೊಟ್ಟಿರುವ ಊಟವನ್ನ ಚೆನ್ನಾಗಿ ತಿನ್ನಿ. ಕ್ಯಾರೆಟ್ ತಿನ್ನಿ, ಬೀಟ್ರೂಟ್ ತಿನ್ನಿ. Therefore, that is the way in which you have to do. Next, ಪರೀಕ್ಷೆ ಸಮಯದಲ್ಲಿ ಸ್ಕಿಮ್ಮಿಂಗ್ ಮಾಡೋದನ್ನ ಕಲ್ತ್ಕೊಳ್ಬೇಕು. ಸಬ್ಜೆಕ್ಟ್ ಓದುವಾಗ ಸ್ಕಿಮ್ಮಿಂಗ್ ಅಂದ್ರೆ ಏನೋ, ಒಂದು ಪೇಜ್ ನ ತೆಗೆದ ತಕ್ಷಣ ನಂಗೆ ಬರುತ್ತೆ, ಇನ್ನೊಂದು ಪೇಜು ನನ್ಗೆ ಬರುತ್ತೆ, ಇನ್ನೊಂದು ಪೇಜು ನಂಗೆ ಬರುತ್ತೆ, 4ನೇ ಪೇಜ್ ಬರೋಷ್ಟೊತ್ತಿಗೆ ಏನೋ ಸ್ವಲ್ಪ ಕಷ್ಟ ಇದೆ, ಅದನ್ನ ಪೇಜ್ ತಿರುಗಿಸಬಾರ್ದವಾಗ ಅಲ್ಲಿ ನಿಲ್ಸ್ಕೊಳ್ಬೇಕು, ಅದನ್ನ ಸ್ಕ್ಯಾನ್ ಮಾಡ್ಬೇಕು. ಸ್ಕ್ಯಾನಿಂಗ್ ಅಂದ್ರೆ ಏನು, ಡೀಟೈಲ್ ಆಗಿ ಓದುದು ಮಾಡ್ಕೊಳ್ಳಿ. ನೆಕ್ಸ್ಟ್, ಮೆಮೊರಿಯನ್ನ ಇನ್ಕ್ರೀಸ್ ಮಾಡ್ಕೊಳ್ಬೇಕಾದ್ರೆ ಗ್ರಾಫ್ಗಳು ಮಾಡಿ, ಚಿತ್ರಗಳನ್ನ ಬರೀರಿ, ಒಂದ್ರ ಕೆಳಗಡೆ ಒಂದು ಫ್ಲೋ ಚಾರ್ಟ್ ತರ ಬರ್ಕೊಳ್ಳಿ. ಪ್ಲೀಸ್ ಡೂ ಆಲ್ ದಿಸ್ ಥಿಂಗ್ಸ್ ಬಿಫೋರ್ ಯು ಗೋ ಟು ದಿ ಎಕ್ಸಾಮ್. ಇನ್ನು ಮಿಕ್ಕಿದ್ದು ಸ್ಟಡಿ ಸ್ಕಿಲ್ಸ್ ಇದೆಲ್ಲ ನಾನು ತುಂಬಾ ಹೇಳೋದಕ್ಕೆ ಹೋಗೋದಿಲ್ಲ. ನಿಮ್ಮಲ್ಲಿ ಕಾನ್ಫಿಡೆನ್ಸ್ ಬಹಳ ಮುಖ್ಯ. ಈಗ ಕಾನ್ಫಿಡೆನ್ಸ್ ನಲ್ಲಿ ಲೂಸ್ ಮಾಡ್ಕೊಳ್ಬಾರ್ದು. ಅಯ್ಯೋ ಪರೀಕ್ಷೆನೇ ಆಗಿಲ್ಲ, ನಾನು ಸ್ಕೂಲಿಗೆ ಹೋಗಿಲ್ಲ, ಈ ತರ ಎಲ್ಲ ಮಾತಾಡ್ಕೊಳ್ಬೇಡಿ. ಕಾನ್ಫಿಡೆಂಟ್ ಆಗಿರಿ. ನಾನು ಕೂಡ ಪರೀಕ್ಷೆಯನ್ನ ಎದುರಿಸಬಲ್ಲೆ. ಐ ವಿಲ್ ಬಿ ಏಬಲ್ ಟು ಡೂ ದಟ್. ನೀವೆಲ್ಲ ಕ್ರಿಕೆಟ್ ಆಟದಲ್ಲಿ ವಾಲಿಬಾಲು, ಬಾಸ್ಕೆಟ್ ಬಾಲ್, ಇದ್ರೊಳಗೆಲ್ಲ ಬಾಸ್ಕೆಟ್ ಬಾಲ್ ನಲ್ಲಿ ಒಬ್ಬ ಶೂಟರ್ ಇರ್ತಾನೆ, ಅವನೇನೆ ಜಾಸ್ತಿ ಬಾಸ್ಕೆಟ್ಗೆ ಬಾಲ್ ನ ಹಾಕಿ ಪಾಯಿಂಟ್ ಅನ್ನ ಪಡೆಯೋನು. ಆದ್ರೆ ಕೆಲವು ಮ್ಯಾಚ್ ಗಳಲ್ಲಿ ಅವನ ಕೈಲಿ ತಗೊಳಕ್ಕೆ ಆಗುದಿಲ್ಲ. ಅವಾಗ ಯಾರೋ ಒಬ್ಬ ಅನ್ನೋನ್ ಪ್ಲೇಯರ್, ಹಿ ವಿಲ್ ಮೇಕ್ ದಟ್ ಬಾಸ್ಕೆಟ್ ಟು ಗೆಟ್ ಇಟ್. ಹಿ ಗೆಟ್ಸ್ ದ you will be able to go. Welcome difficulties and problems. ಏನಂದ್ರೆ ಅರ್ಥ, ಈಗ ನಿಮ್ಗೆ ಗೊತ್ತು, ನಮ್ಗೆಲ್ಲರಿಗೂ ಪ್ರಾಬ್ಲಮ್ ಆಗಿದೆ, ನಿಮ್ಗೂ ಪ್ರಾಬ್ಲಮ್ ಆಗಿದೆ, ನಮಗೂ ಪ್ರಾಬ್ಲಮ್ ಆಗಿದೆ. ಈಗ ಆನ್ಲೈನ್ ನಲ್ಲಿ ಇವತ್ತು ಕ್ಲಾಸ್ ಮಾಡ್ಬೇಕಾದ್ರೆ 1.5 ಗಂಟೆ ನಮಗೂ ಪ್ರಾಬ್ಲಮ್ ಆಯ್ತು. ಎಲ್ಲರೂ ಸಹನೆಯಿಂದ ಕೂತಿರ್ಲಿಲ್ವಾ? ನಿಮ್ಗೂ ಪರೀಕ್ಷೆಗೆ ಹೋಗ್ಬೇಕಾದ್ರೆ ನಿಮ್ಗೆ ಜ್ವರ ಬರ್ಬೋದು, ನೆಗಡಿ ಬರ್ಬೋದು, ಕೆಮ್ಮು ಬರ್ಬೋದು. ಜ್ವರ ಬಂದ ತಕ್ಷಣ ಯಾರೋ ಕರೋನಾ ಅಲ್ಲ. ಜ್ವರ ಬಂದ್ರೆ ಒಂದ್ ದಿವಸಕ್ಕೆ ಹೊಟ್ಟೋಗುತ್ತೆ. ನೆಗಡಿ ಬಂತ ಮೂಗನ್ನ ಕ್ಲೀನ್ ಮಾಡ್ಕೊಳ್ಳಿ, ಹೊಟ್ಟೋಗುತ್ತೆ. ಕೆಮ್ಮು ಬಂತ ಔಷಧಿ ತಗೊಳ್ಳಿ, ಹೊಟ್ಟೋಗುತ್ತೆ. ವೆಲ್ಕಮ್ ಡಿಫಿಕಲ್ಟೀಸ್ ಅಂಡ್ ಪ್ರಾಬ್ಲಮ್ಸ್. ಬನಶಂಕರಿ ಹತ್ರ ಒಂದು ಹೂವು ಮಾರುವ ಹುಡುಗಿ ಪಕ್ಕದಲ್ಲಿ ಮೊಬೈಲ್ ಇಟ್ಕೊಂಡು ಆನ್ಲೈನ್ ಕ್ಲಾಸ್ ನ ಅಟೆಂಡ್ ಮಾಡ್ತಾ ಮಾಡ್ತಾ ಹೂ ಕಟ್ತಾ ಇದ್ದನ್ನ ನೋಡಿದ್ರಿ. ಅವಳು ಒಂದು ಉದಾಹರಣೆ ಅಷ್ಟೇ. ಈ ತರದವರು ಲಕ್ಷಾಂತರ ವಿದ್ಯಾರ್ಥಿಗಳು ನಮ್ ಜೊತೆಗಿದ್ದಾರೆ, ಕಷ್ಟಪಡೋರು. ಅವರನ್ನ ನೋಡಿ ವೆಲ್ಕಮ್ ಪ್ರಾಬ್ಲಮ್ಸ್ ಅಂಡ್ ಡಿಫಿಕಲ್ಟೀಸ್ ಅಂಡ್ ಡೂ ವೆಲ್. Learning is a difficult task, but its fruits are sweet. ಇದನ್ನು ಎಲ್ಲರೂ ಬರ್ಕೊಳ್ಳಿ ಅಥವಾ ನಿಮ್ಮ ಇಟ್ಕೊಳ್ಳಿ. ಇದು 75-25 ಫಾರ್ಮುಲಾ ಇದ್ದಾರೆ. 25 years of hard work that you do, 75 years of beautiful life. ನಿಮ್ಗೆ ಯಾವ್ದು ಬೇಕೋ ನೀವೇ ತಗೊಳ್ಳಿ. 25 years of very lethargic, lazy work, 75 years of hard work. ಏನ್ ಮಾಡ್ತೀರಿ ಯೋಚನೆ ಮಾಡಿ. ಇನ್ನು 12 ದಿವಸ ಸಮಯ ಇದೆ, ಚೆನ್ನಾಗಿ ಕೂತ್ಕೊಂಡು ಓದಿ, ಒಳ್ಳೆ ನಂಬರ್ ತಗೊಳ್ಳಿ. ದೆನ್ ಯು ವಿಲ್ ಗೆಟ್ ಇನ್ ಟು ಎ ಗುಡ್ ಕಾಲೇಜ್. ಒಳ್ಳೆ ಕೋರ್ಸ್ ತಗೊಳ್ತೀರಿ. ಕೋರ್ಸ್ ಅಲ್ಲಿ ಸೈನ್ಸು, ಮ್ಯಾಥ್ಸು, ಸೋಷಿಯಲ್ ಸ್ಟಡೀಸು ನಾನೇನು ಡಿಸ್ಟಿಂಕ್ಷನ್ ಮಾಡೋದಿಲ್ಲ. ಏನ್ ಸಬ್ಜೆಕ್ಟ್ ಓದಿದ್ರು ಇವತ್ತು ನೀವು ಗೆಲ್ಬಹುದು. ಇವತ್ತು ಹಿಸ್ಟರಿಯನ್ನ ಓದಿ IAS ಪಾಸ್ ಮಾಡಿದವರು ಇದ್ದಾರೆ. ಇವತ್ತು ಬರೀ ಕನ್ನಡ ಸಬ್ಜೆಕ್ಟ್ ನ ಓದಿ IAS, KS ಎಕ್ಸಾಮಿನೇಷನ್ ಪಾಸ್ ಮಾಡಿದವರು ಇದ್ದಾರೆ. ಸೋಷಿಯಾಲಜಿ, ಪೊಲಿಟಿಕಲ್ ಸೈನ್ಸ್ ನ ಓದ್ಬಿಟ್ಟು ದೊಡ್ಡ ದೊಡ್ಡ ಇನ್ಸ್ಪೆಕ್ಟರ್ ಆಫ್ ಪೊಲೀಸ್ ಆಗಿರೋರಿದ್ದಾರೆ. ನೀವ್ ಏನನ್ನಾದ್ರೂ ತಗೊಳ್ಳಿ, ಮುಂದೆ ಓದುದು ನಿಮಗ್ ಬಿಟ್ಟದ್ದು. ಬಟ್ ಇವಾಗ ಅದಕ್ಕೆ ಕಷ್ಟಪಟ್ಟು ಓದುದನ್ನ ಕಲ್ತ್ಕೊಳ್ಳಿ. ಅಕ್ಸೆಪ್ಟ್ ಅಂಡ್ ರೆಕಗ್ನೈಸ್ ಯುವರ್ ವೀಕ್ನೆಸ್. ಇದು ತುಂಬಾ ಇಂಪಾರ್ಟೆಂಟ್. ಇವಾಗ ಹ್ಯಾಂಡ್ ರೈಟಿಂಗ್ ಪ್ರಶ್ನೆ ಬರೋದಿಲ್ಲ ಈ ಪರೀಕ್ಷೆ. ಯಾಕೆ? ಮುಂಚೆ ಎಲ್ಲ 1 ಅಂಕಿ ಪ್ರಶ್ನೆಗೆ ಉತ್ತರ ಬರೀಬೇಕಂದ್ರೆ 1 ವಾಕ್ಯ ಬರೀಬೇಕಾಗಿತ್ತು. 2 ಅಂಕಿ ಪ್ರಶ್ನೆಗೆ 4 ವಾಕ್ಯ ಬರೀಬೇಕಾಗಿತ್ತು. ಇದು ಮೊದಲನೆಯ ಎಕ್ಸಾಮಿನೇಷನ್. ವಿದ್ಯಾರ್ಥಿ ಏನೋ ಉತ್ತರವನ್ನ ತನ್ನ ಕೈಯಲ್ಲಿ ಬರೆಯದೆ ಪಾಸ್ ಆಗ್ತಾರೆ. ನೀನ್ ಮಾಡ್ತಾ ಇರೋದೇನೋ ಬರೀ ಸುತ್ತುದು, ರೌಂಡ್ ಹೊಡ್ಸೋದು ಪೆನ್ನಲ್ಲಿ. ಅಲ್ಲೊಂದು A ಕೊಟ್ಟಿರ್ತಾರೆ, B ಕೊಟ್ಟಿರ್ತಾರೆ, C ಕೊಟ್ಟಿರ್ತಾರೆ, D ಕೊಟ್ಟಿರ್ತಾರೆ. A ಸರಿ ಇದೆ ಅಂದ್ರೆ A ಗೆ ಉತ್ತರ ಬರೀರಿ. 15ನೇ ಪ್ರಶ್ನೆಗೆ C ಸರಿ ಇದೆ ಅಂದ್ರೆ C ಗೆ ಉತ್ತರ ಬರೀರಿ. ನೀವು 15ನೇ ಪ್ರಶ್ನೆಗೆ C ಗೆ ರೌಂಡ್ ಸುತ್ತುದ್ರ ಬದಲು B ಗೆ ಸುತ್ತಿದ್ರೆ 1 ಅಂಕ ಬರುವುದಿಲ್ಲ. ಆದ್ರೆ ಹಿಂದಿನ ಪರೀಕ್ಷೆಯಲ್ಲಿ 1 ಅಂಕದ ಪ್ರಶ್ನೆಗೆ ನೀವು ಉತ್ತರ ಬರೀಬೇಕಾದ್ರೆ ಆಕಸ್ಮಿಕವಾಗಿ ಉತ್ತರ ತಪ್ಪಾಗಿದ್ರೆ ಅರ್ಧ ಅಂಕನಾದ್ರೂ ಬರುತ್ತೆ. ಈಗ ಬರಲ್ಲ. ಬಂದ್ರೆ ಬಂತು, ಹೋದ್ರೆ ಹೋಯ್ತು. ಇದನ್ನ ಪ್ರಾಕ್ಟೀಸ್ ಮಾಡಿ. ಅಕ್ಸೆಪ್ಟ್ ಅಂಡ್ ರೆಕಗ್ನೈಸ್ ಯುವರ್ ವೀಕ್ನೆಸ್. ಏನಿದು ವೀಕ್ನೆಸ್? ನಿಮ್ದು
ಒಂದ್ ಕಡೆ ಒಂದ್ ಅರ್ಧ ಗಂಟೆ ಕೂತ್ಕೊಂಡು ಓದೋದಕ್ಕೆ ಎಷ್ಟೋ ಹುಡುಗರ ಕೈಲಿ ಆಗುದಿಲ್ಲ. ನಾನು ನೋಡಿದ್ದೀನಿ ತುಂಬಾ. ನೀ ಅಂತ ಹುಡುಗನ ಅರ್ಧ ಗಂಟೆ ಓದಕ್ಕಾಗಲ್ವಾ ನಿಂಗೆ? ನೀ ಅರ್ಧ ಗಂಟೆ ಸುಮ್ನೆ ಕೂತ್ಕೊಳ್ಬೇಕು ಅಂತ. ನೀ ಏನೋ ಓದ್ಬೇಡ, ಕೂತ್ಕೋ, ಎದ್ದೇಳ್ಬೇಡ. ಅವಾಗ ನೀನು ಯು ವಿಲ್ ಓವರ್ಕಮ್. ಹೀಗೆ ಪರೀಕ್ಷೆ ಸಮಯದಲ್ಲಿ ನಿಮ್ಮನ್ನ ನೀವು ತುಂಬಾ ತೊಡಗಿಸ್ಕೊಳ್ಬೇಕು, ಕಷ್ಟಪಡೋದನ್ನ ಕಲ್ತ್ಕೊಳ್ಬೇಕು. ಹಾರ್ಡ್ ವರ್ಕ್ ನಾಟ್ ಜೀನಿಯಸ್. ಪ್ರಪಂಚದಲ್ಲಿ ಯಾರು ಕೂಡ ಹುಟ್ಟುತ್ತಾನೆ ಜೀನಿಯಸ್ ಅಂತ ಯಾರು ಹುಟ್ಟಿಲ್ಲ. ಯಾವ ಬ್ರಹ್ಮನು ಅವ್ರ ಹಣೆ ಮೇಲೆ ಬರೆದಿಲ್ಲ. ಇವತ್ತಿನ ಕಾಲ ಹಣೆಯ ಮೇಲೆ ಬರೆದದ್ದನ್ನ ತಿದ್ದುವ ಕಾಲ. ಯು ಕ್ಯಾನ್ ಚೇಂಜ್ ಯುವರ್ ಫೋರ್ ಹೆಡ್ ರೈಟಿಂಗ್. ನೀವು ಚೇಂಜ್ ಮಾಡ್ಕೊಳ್ಬಹುದು. ಹಂಗ್ ಚೇಂಜ್ ಮಾಡ್ಬೇಕಾದ್ರೆ ಕಷ್ಟಪಡಿ ಮಕ್ಕಳೇ, ಒಳ್ಳೇದಾಗುತ್ತೆ ನಿಮ್ಗೆ. ಜಸ್ಟ್ ಸೇ ನೋ ನೆಗೆಟಿವಿಟಿ. ನನ್ ಕೈಲಿ ಆಗೋದಿಲ್ಲ ಅಂತ ಕೈ ಕಟ್ ಕುತ್ಕೋಬೇಡಿ. ಆಮೇಲೆ APJ ಅಬ್ದುಲ್ ಕಲಾಂ ಅವರು ತುಂಬಾ ಚೆನ್ನಾಗಿ ಹೇಳ್ತಾರೆ, ಫೈಲ್ ಅಂದ್ರೆ ಫಸ್ಟ್ ಅಟೆಂಪ್ಟ್ ಇನ್ ಲರ್ನಿಂಗ್. ನಿಮ್ಗೊಂದು ಲೆಕ್ಕ ಮಾಡೋಕ್ ಬರ್ಲಿಲ್ವಾ? ಪರವಾಗಿಲ್ಲ, ಇಟ್ ಇಸ್ ಫಸ್ಟ್ ಅಟೆಂಪ್ಟ್. ಇನ್ನೊಂದ್ಸರಿ ಮಾಡಿ ಲೆಕ್ಕ ಬರುತ್ತೆ. ವೃತ್ತಕ್ಕೆ ನಾವು ಸ್ಪರ್ಶಕಗಳನ್ನ ಎಳಿಬೇಕು. ನಾನು ಎಳೆಯುವ ಸ್ಪರ್ಶಕ ಎಲ್ಲ ವೃತ್ತದ ಒಳಗಡೆನೆ ಹೊರಟೋಗುತ್ತೆ. ಬೆಂಗಳೂರು ಆಟೋ ರಿಕ್ಷಾ ಹೋದಾಗ ನೀವೇನ್ ಮಾಡ್ಬೇಕು? ಕರೆಕ್ಟ್ ಆಗಿ ವೃತ್ತಕ್ಕೆ ತಾಗು ಹಾಗೆ ಎಳಿಬೇಕು. ಹಂಗೆ ಎಳಿಬೇಕು ಅಂತಂದ್ರೆ ನೀವು ಪ್ರಾಕ್ಟೀಸ್ ಮಾಡ್ಬೇಕು. ಎಂಡ್ ಅನ್ನೋದು ಯಾವುದಕ್ಕೂ ಇಲ್ಲ. ಎಫರ್ಟ್ ನೆವರ್ ಡೈಸ್ ಅಂತ ಅರ್ಥ. ನಾನು ಓದಿ ಮುಗಿಸ್ಬಿಟ್ಟೆ ಅಂತ ಯಾರು ಹೇಳ್ಕೋಬೇಡಿ. ಹಾಗೆ ನೋ ಅಂದಾಗ ನೆಕ್ಸ್ಟ್ ಆಪರ್ಚುನಿಟಿ ಅಂತ ಕರಿತೀವಿ. ಆಯ್ತು, ಈ ಸರಿ ನಂಗೆ ಓದೋಕ್ಕಾಗ್ಲಿಲ್ಲ ಇವತ್ತು, ನಾಳೆ ದಿನ ಓದ್ಕೊಳ್ಳೋಣ. ಮತ್ತೆ ನಾಳೆಯನ್ನ ನಾಡದ್ ಮಾಡ್ಬಾರ್ದು. ಇವತ್ತು ಅಂದ್ರೆ ಇವತ್ತು ಕೂತ್ಕೊಳ್ಳಿ, ಚೆನ್ನಾಗಿ ಓದ್ಕೊಳ್ಳಿ. ನೆಕ್ಸ್ಟ್, ನೀವು ಎಷ್ಟೇ ಚೆನ್ನಾಗಿ ಎಲ್ಲ ಓದಿದ್ರು ಕೂಡ ಯಾವುದೋ ಒಂದು ವಿಷಯದಲ್ಲಿ ನೀವು ವೀಕ್ ಇರ್ತೀರಿ, ಅಥವಾ ಯಾವುದೋ ಒಂದು ಪ್ರಶ್ನೆಗೆ ಉತ್ತರ ಬರೆಯೋದಕ್ಕೆ ನಿಮಗೆ ಬರುವುದಿಲ್ಲ. ಆ ಒಂದು ಪ್ರಶ್ನೆನೆ 40 ಅಂಕಗಳಿಂದ 39 ಅಂಕಕ್ಕೆ ಇಳಿಸ್ಬಿಡುತ್ತೆ. ಅದರಿಂದ ಒಂದು ಸಣ್ಣ ವೀಕ್ನೆಸ್ ನಿಮ್ಮಲ್ಲಿ ಇದ್ರೂ ಕೂಡ ಅದನ್ನ ರಿಪೇರಿ ಮಾಡ್ಕೊಳ್ಳಿ. ಉದಾಹರಣೆಗೆ ಇಲ್ಲೊಂದು ಚೈನ್ ಇದೆ, ಈ ಚೈನ್ ಅಲ್ಲಿ ಲಿಂಕು ಕಟ್ ಆಗಿದೆ. ಇದನ್ನ ಸಾಲ್ಡರ್ ಮಾಡ್ಬೇಕು, ಜೋಡಿಸ್ಬೇಕು. ಇದನ್ನ ಜೋಡಿಸಿದ್ರ ಈ ಚೈನ್ ನ ಮತ್ತೆ ಉಪಯೋಗಿಸ್ಬೋದು. ನೀವು ಇದನ್ನ ಜೋಡಿಸ್ಲಿಲ್ವಾ, ಚೈನು ಕಿತ್ಕೊಂಡು ಹೊಟ್ಟೋಗುತ್ತೆ. ನೀವು ಹಿಂದಿ ನನಗೆ ಇಂಟ್ರೆಸ್ಟ್ ಇಲ್ಲ ಅಂತ ಹಿಂದಿ ಬಿಡು ಹಾಗಿಲ್ಲ. SSLC. ಕನ್ನಡ ನನಗೆ ಕಷ್ಟ ಆಗುತ್ತೆ ಬರೆಯೋದು, ಸಂಯುಕ್ತಾಕ್ಷರ ಅಂತ ಕನ್ನಡ ಬಿಡಂಗಿಲ್ಲ. ಸಂಸ್ಕೃತದಲ್ಲೇ ಉತ್ತರ ಬರೀಬೇಕು ಅಂತ ಸಂಸ್ಕೃತವನ್ನ ಬಿಡು ಹಂಗಿಲ್ಲ. ನೀವೆಲ್ಲವನ್ನು ಓದ್ಕೋಬೇಕು. ಅದರಿಂದ ಸ್ಟ್ರೆಂತ್ ಆಫ್ ಎ ಜಾಯಿಂಟ್ ಲೈಸ್ ವಿತ್ ಇಟ್ಸ್ ವೀಕೆಸ್ಟ್ ಲಿಂಕ್. therefore ಚೆನ್ನಾಗಿ ನೆನ್ಪಿಟ್ಕೊಳ್ಳಿ ಅದನ್ನ. ರೆಸ್ಪೆಕ್ಟ್ ಯುವರ್ ಸ್ಕೂಲ್, ರೆಸ್ಪೆಕ್ಟ್ ಅದರ್ಸ್. ಐ ವಿಲ್ ಸ್ಕಿಪ್ ಆಲ್ ದೀಸ್ ಥಿಂಗ್ಸ್. ಯುವರ್ ಡ್ರೀಮ್ ಕ್ಯಾನ್ ಬಿ ಮೇಡ್ ರಿಯಾಲಿಟಿ ಬೈ ಟೇಕಿಂಗ್ ಇಟ್ ಸೀರಿಯಸ್ಲಿ. ಕೂತ್ಕೊಳ್ಳಿ, ಇವತ್ತು ನಿರ್ಧಾರ ಮಾಡಿ. ನಮ್ಗೆಲ್ಲನೂ ಕೂಡ ರೋಟರಿ ಸಂಸ್ಥೆಯಿಂದ ನಮ್ಗೆ ಪಾಠ ಕಲ್ತ್ಕೊಳ್ಳೋಕೆ ಸಹಾಯ ಮಾಡ್ತಾ ಇದ್ದಾರೆ. ಮ್ಯಾಥಮೆಟಿಕ್ಸ್ ಹೇಳ್ಕೊಡ್ತಾ ಇದ್ದಾರೆ, ಸೈನ್ಸ್ ಹೇಳ್ಕೊಡ್ತಾ ಇದ್ದಾರೆ. ನಾನು ಇವತ್ತು ಗೀಚಿದ ಹಾಗೆ ಸ್ಕ್ರೀನ್ ಮೇಲೆ ಗೀಚ್ದಲ್ಲೇನೆ ನಾಳೆ ದಿನ ಒಬ್ರು ಗೀಚ್ಕೊಡು, ನೋಡೋಣ ಏನ್ ಮಾಡ್ತೀರಿ ಅಂತ. ಯಾರೊಬ್ರು ಗೀಚ್ದಲ್ಲೇ ಹೋದ್ರೆ ನಾವು ಕಾರ್ಯಕ್ರಮವನ್ನ ಥಟ್ ಅಂತ ಶುರು ಮಾಡ್ತೀವಿ. ನೀವೇನಾದ್ರೂ ಗೀಚುದಕ್ಕೆ ಶುರು ಮಾಡಿದ್ರ ನಮ್ಗಲ್ಲೇ 10 ನಿಮಿಷ 15 ನಿಮಿಷ ಹೊಟ್ಟೋಗ್ಬಿಡುತ್ತೆ. ನೀವು ಪಾಠ ಕಲ್ತ್ಕೊಳಕ್ ಆಗೋಲ್ಲ. ಅದಕ್ಕೋಸ್ಕರವಾಗಿ ಯುವರ್ ಡ್ರೀಮ್ ಕ್ಯಾನ್ ಬಿ ಮೇಡ್ ರಿಯಾಲಿಟಿ ಬೈ ಟೇಕಿಂಗ್ ಇಟ್ ಸೀರಿಯಸ್ಲಿ. ಸೀರಿಯಸ್ ಆಗಿ ಕೂತ್ಕೊಂಡು ಓದ್ಕೊಡಿ. ನೆಕ್ಸ್ಟ್, ಯು ವಿಲ್ ನೆವರ್ ನೋ ವಾಟ್ ಕ್ಯಾನ್ ಬಿ ಡನ್ ಅಂಟಿಲ್ ಯು ಟ್ರೈ ಟು ಡೂ ಇಟ್. ನೀವೆಲ್ಲ ಸುಮ್ಮನೆ ಯೋಚನೆ ಮಾಡಿ, ನೀವು ಸೈಕಲ್ ಹೊಡೆಯೋದನ್ನ ಹೆಂಗ್ ಕಲ್ತ್ಕೊಂಡ್ರಿ? 2 ವೀಲರ್ ಓಡಿಸೋದನ್ನ ಹೆಂಗೆ ಕಲ್ತ್ಕೊಂಡ್ರಿ? ಕ್ರಿಕೆಟ್ ಆಡೋದನ್ನ ಹೆಂಗೆ ಕಲ್ತ್ಕೊಂಡ್ರಿ? ನೀವು ಟ್ರೈ ಮಾಡಿದ್ರಿ. ನಾವು ಟ್ರೈ ಮಾಡಿದಲ್ಲೇ ಇರೋದು ಒಂದೇ ಒಂದು ವಿದ್ಯಾರ್ಥಿಗಳು ಅಂದ್ರೆ ಓದೋದನ್ನ ಬರೆಯೋದು. ಅದೇನೋ ಬೇಜಾರು. ಪಿಜ್ಜಾ ತಿನ್ನೋದನ್ನ ಹೆಂಗ್ ಕಲ್ತ್ಕೊಂಡ್ರಿ? ನಮ್ಗೇನು ಪಿಜ್ಜಾ ಇತ್ತ ಮುಂಚೆ? ಬರ್ಗರ್ ನಮ್ಮ ಹತ್ರ ಮುಂಚೆ ಇತ್ತ? ಇಲ್ಲ. ಆದ್ರೆ ತಿಂತೀವಲ್ಲ, ಹೆಂಗ್ ತಿಂದ್ವಿ? ಬಿಕಾಸ್ ವಿ ಟ್ರೈಡ್ ಇಟ್. therefore ಟ್ರೈ ಮಾಡಿ. ಬಯಾಲಜಿ ಚಿತ್ರ ಇರ್ಬೋದು, ಮ್ಯಾಥಮೆಟಿಕ್ಸ್ ಪ್ರಾಬ್ಲಮ್ಸ್ ಇರ್ಬೋದು. ಇಫ್ ಯು ಟ್ರೈ ಯು ವಿಲ್ ಡೂ ಇಟ್. ನೆಕ್ಸ್ಟ್, ಇದು ಕಂಫರ್ಟ್ ಝೋನ್ ಅಂತ ಕರೀತೇವೆ ಮಕ್ಕಳೇ. ಕಂಫರ್ಟ್ ಝೋನ್ ಅಂದ್ರೆ ಏನನ್ನೋ ಓದೋದು ಬೇಡ, ಏನನ್ನೋ ಬರೆಯೋದು ಬೇಡ, ಸುಮ್ನೆ ತಿನ್ಕೊಂಡು ಗುಂಡಗಿರೋದು. ಹೇಗಿದ್ರು ಶಿಕ್ಷಣ ಮಂತ್ರಿಗಳು ಹೇಳಿದ್ದಾರೆ ಎಲ್ಲರನ್ನು ಪಾಸ್ ಮಾಡಿಸ್ತೀವಿ ಅಂತ. ನೀವು ಇವತ್ತಿಂದನೇ ನಿಮ್ ಪುಸ್ತಕನ ಮುಚ್ಚಿಟ್ರು ಕೂಡ ನೀವೆಲ್ಲ ಪಾಸ್ ಆಗ್ತೀವಿ. ಏನು ಯೋಚನೆ ಮಾಡಿ. ಯಾವ ಹುಡುಗನಿಗೆ 0 ಅಂಕ ಬರುತ್ತೆ ಅವನು ಪಾಸ್ ಆಗ್ತಾನೆ, ಇದು ಗ್ಯಾರಂಟಿ. ಯಾವ ವರ್ಷ? 2021 ಜುಲೈ ಎಕ್ಸಾಮ್ ನಲ್ಲಿ ಮಾತ್ರ. ನೀವೆಲ್ಲ ತುಂಬಾ ಜನ ಹುಡುಗರು ಇಲ್ಲಿ 22ನೇ ಇಸ್ವಿನೊಳಗೂ ಕರೋನಾನೇ ಇರ್ಲಿ ಅಂತ ಪ್ರಾರ್ಥನೆ ಮಾಡ್ತಾ ಇದ್ರು ಇರ್ಬೋದು ದೇವ್ರ ಹತ್ರ. ಯಾಕಂದ್ರೆ ಪರೀಕ್ಷೆ ಇರಲ್ಲ, ಓದೋದು ಇರಲ್ಲ.
ಆದ್ರೆ ಯಾವತ್ತೋ ಒಂದ್ ದಿವಸ ನಾವು ದೊಡ್ಡ ಪರೀಕ್ಷೆ ತಗೋಬೇಕಾಗತ್ತೆ, ಅವಾಗ ಇದು ಸಹಾಯ ಮಾಡೋದಿಲ್ಲ. ಅದಕ್ಕೆ ಕಂಫರ್ಟ್ ಝೋನ್ ಇಂದ ಫಿಯರ್ ಝೋನಿಗೆ ಬನ್ನಿ. ಏನು ಫಿಯರ್ ಝೋನ್ ಅಂದ್ರೆ, ನಂಗೆ ಕಾನ್ಫಿಡೆನ್ಸ್ ಕಡಿಮೆ ಇರುತ್ತೆ, ನಾ ಕಲಿತನೋ ಇಲ್ವೋ ಅಂತ ಡೌಟ್ ಇರುತ್ತೆ. ಆ ಡೌಟ್ ಬಂದವರು ಕಲ್ತ್ಕೊಳ್ತಾರೆ. ಕಲಿಯುವುದಕ್ಕೆ ಪ್ರಾರಂಭ ಮಾಡಿ, ಓದಿ, ಬರೀರಿ. ಗ್ರೋತ್ ಝೋನ್ ಅಂದ್ರೆ ಗೆಟ್ ದ ಮ್ಯಾಕ್ಸಿಮಮ್ ಮಾರ್ಕ್ಸ್ ಇನ್ SSLC. 625, 600 ತಗೊಳ್ಳಿ, 550 ತಗೊಳ್ಳಿ, 625 ತಗೊಳ್ಳಿ. ನೀವು ಅವಾಗ ಬೆಳೀತಾ ಬೆಳೀತಾ ಹೋಗ್ತೀರಿ. ಪ್ಲೀಸ್ ಡೂ ದಟ್. ನೆಕ್ಸ್ಟ್, 16 ದಿವಸ ಪರೀಕ್ಷೆ ಸಮಯ ಇದೆ ಅಂದ್ರೆ 15 ದಿವಸ ಸುಮ್ಮನೆ ಇದ್ಬಿಟ್ಟು 16ನೇ ದಿವಸ ಓದ್ಕೊಂಡ್ರೆ ಪ್ರಯೋಜನ ಇಲ್ಲ. ಮೌಂಟ್ ಎವರೆಸ್ಟ್ ಅನ್ನ ಹತ್ತಬೇಕಾದ್ರೆ ಯಾರು ಒಂದು ದಿವಸದಲ್ಲಿ ಇಲ್ಲಿವರೆಗೂ ಹತ್ತಿಲ್ಲ. ಅನ್ಲೆಸ್ ಅಂಡ್ ಅದರ್ವೈಸ್ ಯು ಗೋ ಬೈ ಹೆಲಿಕಾಪ್ಟರ್. ನೀವೇ ಮೌಂಟ್ ಎವರೆಸ್ಟ್ ಹತ್ಬೇಕಂದ್ರೆ ದಿನಕ್ಕೆ ಸ್ವಲ್ಪ ಸ್ವಲ್ಪ ಮೆಟ್ಲು ಹತ್ಬೇಕು. ಅದನ್ನ ಹತ್ತುವಾಗ ಚಳಿ ಇರುತ್ತೆ, ಹಿಮದ ಕೊರೆತ ಇರುತ್ತೆ, ಆಹಾರದಲ್ಲಿ ವ್ಯತ್ಯಾಸ ಇರುತ್ತೆ, ಆಮ್ಲಜನಕದ ಕೊರತೆ ಇರುತ್ತೆ. ಅವನ್ನೆಲ್ಲವನ್ನು ಕೂಡ ಧಿಕ್ಕರಿಸಿ ನಾನು ಹತ್ಕೊಂಡು ಹೋದ್ರೆ ಮೌಂಟ್ ಎವರೆಸ್ಟ್ ಅನ್ನ ಹತ್ಬೋದು. ಎಡ್ಮಂಡ್ ಹಿಲರಿ ಹತ್ತಿದ್ದ, ತೇನ್ ಸಿಂಗ್ ಹತ್ತಿದ್ರು. ಅವ್ರು ಹತ್ತಬೇಕಾದ್ರೆ ಅವ್ರು ಒಂದೇ ಮಾತು ಹೇಳಿದ್ರಂತೆ, ಹಿಮಾಲಯ ಪರ್ವತವೇ, ನೀನು ಎಷ್ಟು ಎತ್ತರ ಇದೆಯೋ ನೀನು ಅಷ್ಟೇ ಇರ್ತೀಯ ಜೀವನ ಪೂರ್ತಿ, ಆದ್ರೆ ನಾನು ಮನುಷ್ಯ ಈ ಎತ್ತರಕ್ಕಿಂತ ಮೇಲೆ ಹೋಗ್ತಾನೆ ಅಂತ ಹೇಳದ್. ನೀವು ಆ ತರ ಹೇಳಿ, ಆಗುದಿಲ್ಲ ಅನ್ನೋದನ್ನ ಸಾಧನೆ ಮಾಡಿ ತೋರಿಸಿ. ಆಯ್ತಾ? ಅದನ್ನೇ ಸಂಬಂಧಪಟ್ಟಿದ್ದು ಕೂಡ ಇದು ಒಂದು ಬೌಲಿಂಗ್ ಆಕ್ಷನ್. ಏಮ್, ಲೀಪ್ ಅಂಡ್ ರನ್ ಇನ್ ದ ಡೈರೆಕ್ಷನ್ ಆಸ್ ಹಾರ್ಡ್ ಆಸ್ ಯು ಕ್ಯಾನ್. ಆ ಬಾಲು, ಆ ಗ್ರಿಪ್ಪು, ಆ ಏಮ್ ಎಲ್ಲ ನೋಡ್ಕೊಳ್ಳಿ. ಯಾರು ತಾನೇ ವಿಕೆಟ್ ಕೊಡೋದಿಲ್ಲ ನನಗೆ. ಕಾರಣ ಏನಂದ್ರೆ ಅಂತ ಡಿಟರ್ಮಿನೇಷನ್ ಅವನಲ್ಲಿ ಇದೆ. ನೀವು ಕೂಡ ಇಂಥ ಡಿಟರ್ಮಿನೇಷನ್ ಮಾಡಿ ಪರೀಕ್ಷೆಗೆ ಹೋಗಿ. ಇದು ನಿಮ್ಗೆ ಮಹಾತ್ಮ ಗಾಂಧಿಯವರ ಚಿತ್ರ ಹಿಂದೆ ಕಾಣಿಸುತ್ತೆ. 1947ರ ಸಮಯದಲ್ಲಿ ಬ್ರಿಟಿಷರು ಇವರನ್ನ ನೋಡಿ ನಕ್ಕಿತ್ತು. ಗ್ರೇಟ್ ಲೀಡರ್ ಜರ್ಮನಿ ಹಿಟ್ಲರ್ ಗಾಂಧೀಜಿಗೆ ಒಂದು ಮಾತನ್ನ ಹೇಳಿದ್ರು, ಈ ರೀತಿಯಲ್ಲಿ ನೀವು ನಿಮ್ಮ ದೇಶಕ್ಕೆ ಸ್ವತಂತ್ರವನ್ನ ತರುವುದಕ್ಕೆ ಆಗುದಿಲ್ಲ. ಆದ್ರೆ ಗಾಂಧೀಜಿ ಹಿಟ್ಲರ್ಗೆ ವಾಪಸ್ ಕಾಗದ ಬರೀತಾರೆ, ನಾನ್ ವೈಲೆನ್ಸ್ ಇಸ್ ದ ವೆಪನ್ ಆಫ್ ದ ಸ್ಟ್ರಾಂಗೆಸ್ಟ್ ಅಂತ ಬರೀತಾರೆ. ಅಂಡ್ ಹಿ ಗಾಟ್ ಫ್ರೀಡಮ್ ಟು ಅಸ್. ದೇಫಾರ್ ಯಾರಾದ್ರೂ ನಿಮ್ಗೆ ಈ ಮಲ್ಟಿಪಲ್ ಚಾಯ್ಸ್ ಕ್ವಶನ್ ಉತ್ತರ ಬರೆಯಕ್ಕಾಗಲ್ಲ ಕೊಡೋ ಮಕ್ಕಳೇ ಅಂತ ನಿಮ್ಗೆ ಯಾರಾದ್ರೂ ಹೇಳಿದ್ರೆ ಅವ್ರಿಗೆ ಹೇಳಿ, ನಾವು ಬರತ್ ತೋರಿಸ್ತೇವೆ. ದಟ್ ಈಸ್ ಹೌ ಯು ಮಸ್ಟ್ ಗೆಟ್ ಪ್ರಿಪೇರ್ಡ್. ಪರೀಕ್ಷೆನಲ್ಲಿ ಚೆನ್ನಾಗಿ ಓದ್ಬೇಕಂದ್ರೆ ಒಂದು ಆರ್ಕೆಸ್ಟ್ರಾ ಇದ್ದ ಹಾಗೆ. ಎಲ್ಲಾ ಇನ್ಸ್ಟ್ರೂಮೆಂಟು ಸರಿ ಇತ್ತಾ ಆರ್ಕೆಸ್ಟ್ರಾದ ಹಾಡು ಸೊಗಸಾಗಿರುತ್ತೆ. ಯಾವ್ದಾದ್ರು ಒಂದು ಇನ್ಸ್ಟ್ರೂಮೆಂಟು ಸರಿಯಾಗಿ ಟ್ಯೂನ್ ಮಾಡಿರ್ಲಿಲ್ವಾ ಕರ್ಕಶವಾದ ಶಬ್ದ ಕೇಳುತ್ತೆ. ಅದಕ್ಕೆ ಇದು ಮ್ಯಾಥಮೆಟಿಕ್ಸ್ ಅಂತ ಇಟ್ಕೊಳ್ಳಿ, ಇದು ಸೈನ್ಸ್ ಅಂತ ಇಟ್ಕೊಳ್ಳಿ, ಇದು ಲ್ಯಾಂಗ್ವೇಜ್ ಅಂತ ಇಟ್ಕೊಳ್ಳಿ, ಇದು ಸೋಷಿಯಲ್ ಸೈನ್ಸ್ ಅಂತ ಇಟ್ಕೊಳ್ಳಿ. ಎಲ್ಲವನ್ನೂ ಚೆನ್ನಾಗಿ ಓದಿ ನೀವು ಒಳ್ಳೆಯ ಹಾಡುಗಾರರಾಗ್ತೀರಿ. ಆರ್ಕೆಸ್ಟ್ರಾ ಆಫ್ SSLC examination, you will complete it successfully. I wish all the best to you. I will show 1 or 2 slides for you for those people who are very successful in life. ನೋಡಿ, ಇದು ಅಂಬಾನಿ ಪೆಟ್ರೋಲ್ ಬಂಕ್ ಅಲ್ಲಿ ಕೆಲಸ ಮಾಡ್ತಾ ಇದ್ರು ಅವರು. Now today he runs that company which nobody can purchase. That is what is Ambani Group is. APJ Abdul Kalam ಅವರಿಗೆ ಪೈಲಟ್ ಇಂಟರ್ವ್ಯೂ ನಲ್ಲಿ ಫೇಲ್ ಆದ. ಆದ್ರೆ ಟುಡೇ he is called the missile man. Therefore ಯಾರು ಹುಡುಗರು ಸೋತ್ ಹೋಗಿದ್ದೀವಿ ಅನ್ಕೊಂಡಿದ್ದೀರಿ, ನಮ್ ಕೈಲಿ ಆಗುದಿಲ್ಲ ಅನ್ಕೊಂಡಿದ್ದೀರಿ, ಇವರನ್ನೆಲ್ಲ ನೆನಪಲ್ಲಿ ಇಟ್ಕೊಳ್ಳಿ. ಅಮಿತಾಬ್ ಬಚ್ಚನ್ಗೆ ರೇಡಿಯೋ ಜಾಕಿಗೆ ಕೊಡ್ಲಿಲ್ಲ ಆಲ್ ಇಂಡಿಯಾ ರೇಡಿಯೋ ಇಂಟರ್ವ್ಯೂ ಬಿಕಾಸ್ ಆಫ್ ಹಿಸ್ ಹೆವಿ ವಾಯ್ಸ್. ಬಟ್ ಇವತ್ತು ಆಲ್ ಇಂಡಿಯಾ ರೇಡಿಯೋದಲ್ಲಿ ಅಮಿತಾಬ್ ಬಚ್ಚನ್ ಹತ್ರ ಒಂದು ಸೆಂಟೆನ್ಸ್ ಮಾತಾಡ್ಸೋದಕ್ಕೆ ಕೋಟಿ ರೂಪಾಯಿ ಕೊಡ್ತಾರೆ. Therefore you must get prepared like that. ಹಾಗೇನೆ ಸಚಿನ್ ತೆಂಡೂಲ್ಕರ್ 8ನೇ ಕ್ಲಾಸಲ್ಲಿ ಪರೀಕ್ಷೆನಲ್ಲಿ ಮ್ಯಾಥಮೆಟಿಕ್ಸ್ ನಲ್ಲಿ ಫೇಲ್ ಆಗಿದ್ದ. ಅವಾಗ ಮೇಡಮ್ ಬೈದಿದ್ರು ಅಂತ. ಇವಾಗ ಸಚಿನ್ ತೆಂಡೂಲ್ಕರ್ ಅವ್ರ ಮೇಡಮ್ಗೆ ಹೇಳಿದ್ದಾನೆ, ನನ್ಗೊಟ್ಟು ಎಷ್ಟು ಪ್ರಶಸ್ತಿ ಬಂದಿದೆ, ಎಷ್ಟು ರನ್ ಮಾಡಿದ್ದೀನಿ, ನೀವು ಕೌಂಟ್ ಮಾಡಿ ಮೇಡಮ್. Therefore that is how you have to grow. Next, ಇವನು ಮೈಕೆಲ್ ಜಾರ್ಡಾನ್ ಅಂತ, ಇವನ ಆಟಗಳನ್ನ ನೀವು ನೋಡಿದ್ರೆ ದಿಗ್ಭ್ರಮೆಗೊಂಡ್ಬಿಡ್ತೀರಿ. ಬಾಸ್ಕೆಟ್ ಬಾಲ್ ನಲ್ಲಿ ಇವನು ಶೂಟ್ ಮಾಡೋದು ಒಂದೆಂಡಿಂದ ಒಂದೆಂಡಿಗೆ ಬಾಲ್ ಹಾಕ್ತಾರೆ, ಯಾರ ಕೈಗೂ ಸಿಗಲ್ಲ. ಅವನು ಸ್ಕೂಲ್ ಬಾಸ್ಕೆಟ್ ಬಾಲ್ ಟೀಮ್ ಇಂದ ಡ್ರಾಪ್ ಮಾಡಿದ್ರು ಅಂತ. ಬಟ್ ಹಿ ಇಸ್ ಎ ಇಂಟರ್ನ್ಯಾಷನಲ್ ಅಥ್ಲೀಟ್ ಟುಡೇ.
ಫಾರ್ ಯಾರು ಬೇಕಾದ್ರೂ ಗೆಲ್ಬಹುದು, ನೀವು ಗೆಲ್ಬಹುದು. ಬಿಲ್ ಗೇಟ್ಸ್ ಯೂನಿವರ್ಸಿಟಿ ಎಕ್ಸಾಮಿನೇಷನ್ ಅನ್ನೇ ಕಂಪ್ಲೀಟ್ ಮಾಡಲಿಲ್ಲ, ಬಟ್ he owns a very big company today. ಹಾಗೇನೆ ಲಿಯೋನ್ ಮೆಸ್ಸಿ, ಇವನು ಫುಟ್ಬಾಲ್ ಪ್ಲೇಯರ್. ಈತ ಯಾರು ಫುಟ್ಬಾಲ್ ಆಟ ಆಡ್ತಾ ಇದ್ರೋ ಅವರಿಗೆ ಟೀ ಸರ್ವ್ ಮಾಡ್ತಾ ಇದ್ದಂತೆ. ಮೋದಿಜಿ ಅವರು ನಮ್ಮಲ್ಲಿ ಟೀನ ಸರ್ವ್ ಮಾಡ್ತಾ ಇದ್ದಾರೆ. APJ ಅಬ್ದುಲ್ ಕಲಾಂ ನ್ಯೂಸ್ ಪೇಪರ್ ಹಾಕ್ತಾ ಇದ್ರಂತೆ. Therefore, all students, please take it as an opportunity and do it. Steve Jobs, I used to sleep on the floor in friend's room, returning Coke bottles, food, money, and getting weekly free meals at a local temple. Steve Jobs, ಅವ್ರು ಹೆಂಗೆ ಬದುಕಿದ್ರು, ಹೆಂಗೆ ಬಾಳಿದ್ರು, ನೀವು ಎಲ್ಲ ಯೋಚನೆ ಮಾಡಿ. My teachers used to call me a failure. Tony Blair ಅನ್ನೋರು ಹೇಳ್ತಾರೆ. ನಿಮ್ಮಲ್ಲೂ ಎಷ್ಟೋ ಜನ ಮೇಷ್ಟ್ರುಗಳು ನಿಮ್ಮನ್ನು ಬೈದಿರ್ಬೋದು. ಈಗ ನಾವು ನಿಮ್ಮನ್ನು ಬೈಬೇಕಾದ್ರೆ ನಿಮ್ಗೆ ಅಹಿತ ಆಗ್ಬೇಕು ಅಂತ ಬೈಯೋದಿಲ್ಲ, ನಿಮಗೆ ಹಿತವಾಗ್ಬೇಕು ಅಂತ ಬೈತೇವೆ. ಕಬ್ಬಿಣವನ್ನ ಕಾದ ಮೇಲೆ ಚೆನ್ನಾಗಿ ಹೊಡಿತೇವೆ. ಯಾಕೆ ಹೊಡಿತೇವೆ ಅಂದ್ರೆ ಕಬ್ಬಿಣಕ್ಕೆ ಯಾವ ಶೇಪ್ ಬರಬೇಕೋ ಆ ಶೇಪ್ ಬರ್ಲಿ ಅಂತ ಹೊಡಿತೇವೆ. ಇದರ ಕರಗಿದ ಕಬ್ಬಿಣವನ್ನು ಹಂಗೆ ಬಿಟ್ಬಿಟ್ರೆ ಯಾವ ಶೇಪ್ ಅಲ್ಲಿ ಇರುತ್ತೋ ಅದೇ ಶೇಪ್ ಅಲ್ಲಿ ಇರುತ್ತೆ. ದಟ್ ಈಸ್ ವಾಟ್ ಈಸ್ ದ ಜಾಬ್ ಆಫ್ ದ ಟೀಚರ್ಸ್. ದೇರ್ಫೋರ್ ನಿಮ್ಗೆ ಟೀಚರ್ಸ್ ಬೈದಿದ್ರೆ ಅದನ್ನ ಆಶೀರ್ವಾದ ಅಂತ ಇಟ್ಕೊಳ್ಳಿ, ಚೆನ್ನಾಗಿ ಕೂತ್ಕೊಂಡು ಓದಿ. ಐನ್ಸ್ಟೀನ್ಗೆ ಅವನ್ ಟೀಚರ್ಸ್ ಹೇಳಿರ್ತಾರೆ, he is a mentally handicapped fellow, he cannot be taken in the school ಅಂತ ಹೇಳ್ತಾರೆ. ಆದ್ರೆ ಆಲ್ಬರ್ಟ್ ಐನ್ಸ್ಟೀನ್ ಈಕ್ವೇಶನ್ ಇವತ್ತು ಪ್ರಪಂಚದಾದ್ಯಂತ ಎಲ್ಲರೂ ಕೂತ್ಕೊಂಡು ಓದ್ತಾರೆ. ನಿಮ್ಮಲ್ಲೂ ಯಾರು ಹುಡುಗರು ಸ್ಲೋ ಇರ್ಬೋದು ಇವತ್ತು, ಬಟ್ ಪರೀಕ್ಷೆ ಬರೋ ಹೊತ್ತಿಗೆ ಫಾಸ್ಟ್ ಆಗಿ. ನಿಮ್ಗೆ ಗೊತ್ತಿರ್ಬೋದು, ಕೆಲವು ಸರಿ ಲಾಸ್ಟ್ ಬ್ಯಾಟ್ಸ್ಮನ್ ಸೆಂಚುರಿ ಹೊಡಿತಾರೆ, ಫಸ್ಟ್ ಬ್ಯಾಟ್ಸ್ಮನ್ ಔಟ್ ಆಗ್ಬಿಟ್ಟಿರ್ತಾರೆ. Why not you become the last batsman? Please do that. You will become successful. ಇದು ಇವ್ರ ಬಗ್ಗೆ ನಿಮಗೆ ಪರಿಚಯ ಇರುವುದಿಲ್ಲ. KFC ಎಲ್ಲ ಕೇಳಿರ್ತೀರಿ, ವಲನ್ ಸ್ಯಾಂಡರ್ಸ್ ಅಂತ. ಅವರು 1000 ಸತಿ ಅವರದ್ದು ಬ್ರ್ಯಾಂಡ್ ಅನ್ನ ಸೆಲ್ ಮಾಡ್ತಾರೆ, ಯಾರು ತಗೊಳ್ಳಲ್ಲ at the age of 65. But today KFC is a international world market it is. Therefore, failure ಅನ್ನೋದ್ರ ಬಗ್ಗೆ ಚಿಂತೆ ಮಾಡಬೇಡಿ. ಸ್ಟಾಲಿನ್ ಅನ್ನೋನು ಅವನು ಸ್ಕ್ರಿಪ್ಟ್ ಅನ್ನ 1500 ಸರಿ ರಿಜೆಕ್ಟ್ ಮಾಡಿದ್ರು. Now today he is one of the best heroes in the English world. ಥಾಮಸ್ ಎಡಿಸನ್ 10,000 ಎಕ್ಸ್ಪೆರಿಮೆಂಟ್ ಮಾಡ್ದ. ಯಾತಕ್ಕೆ ಅಂದ್ರೆ ಎಲೆಕ್ಟ್ರಿಕ್ ಬಲ್ಬ್ ನ ಕಂಡುಹಿಡಿ. ಅವನೇನಾರು 9,999 ಸರಿ ಮಾಡಿದ್ರೆ ನಮ್ಗೆ ಎಲೆಕ್ಟ್ರಿಕ್ ಬಲ್ಬ್ ಸಿಗ್ತಿರ್ಲಿಲ್ಲ. ಇನ್ನೊಂದ್ ಸರಿ ಪ್ರಯತ್ನ ಮಾಡ್ದ. ನೀವು ಯಾಕೆ ಪ್ರಯತ್ನ ಮಾಡಬಾರ್ದು? ಎಲ್ಲರೂ ಪ್ರಯತ್ನ ಮಾಡಿ, ಎಲ್ಲರಿಗೂ ಒಳ್ಳೇದಾಗತ್ತೆ. ಚಾರ್ಲಿ ಚಾಂಪ್ಲಿನ್ ನೋಡಿ ನಕ್ಕೋರಿದ್ದಾರೆ. ಐಸಾಕ್ ನ್ಯೂಟನ್ ಹೇಳ್ತಾ ಇದ್ದ, ಮೈ ಮದರ್ pulled him out of the school as a boy so that he could run the family farm. He failed miserably. ಅಗ್ರಿಕಲ್ಚರ್ ಮಾಡೋದಕ್ಕೆ ಬಿಟ್ರು ಅವನ್ನ, ಬಟ್ ಗುರುತ್ವಾಕರ್ಷಣ ಸಿದ್ಧಾಂತವನ್ನ ಪ್ರಪಂಚಕ್ಕೆ ಕೊಟ್ಟ. Therefore, these are all the people who are successful. ಅಬ್ರಹಾಂ ಲಿಂಕನ್ ಬಗ್ಗೆ ನೀವು ಆಲ್ರೆಡಿ ಓದಿರ್ತೀರಿ. He evolved into success, do a wonderful job. There is success ಮುಂದೆ ಒಂದು ಕೀ ಇಟ್ಟಿದ್ದೀನಿ. ಇದು ನೀವು ಯಾರು ವಿದ್ಯಾರ್ಥಿಗಳು ಪರೀಕ್ಷೆಯನ್ನ ತಗೊಳ್ತಾ ಇದ್ದೀರಿ, ನೀವೇನೆ ಕೀ. ಸಕ್ಸಸ್ ಅನ್ನೋದು ನಿಮ್ಮ ಹಿಂದೆ ಇರುತ್ತೆ. ಆ ಸಕ್ಸಸ್ಸಿನ ಕೀಯನ್ನ ತೆಗಿಬೇಕಾದ್ರೆ ನೀವು ಸರಿಯಾದ ರೀತಿಯಲ್ಲಿ ಬೀಗವನ್ನ ತೆಗಿಬೇಕು. ಅದೊಂದು ಪಾಂಡೋರಾ ಬಾಕ್ಸ್. ಅದು ಪಾಂಡೋರಾ ಬಾಕ್ಸ್ ಅಂದ್ರೆ ಏನು, ಅದರೊಳಗಡೆ ಏನೇನೇ ಅನ್ನೋದು ಯಾರಿಗೂ ಗೊತ್ತಿಲ್ಲ. ಕಪ್ಪೆಯ ಚಿಪ್ಪಿನ ಒಳಗಡೆ ಇರುವ ಮುತ್ತು ಇದ್ದ ಹಾಗೆ. ಯಾವ ಚಿಪ್ನಾಗೆ ಯಾವ ಮುತ್ತೈತೋ ಒಡೆದು ನೋಡ್ಬೇಕು. ಒಳಗೆ ಕೊಚ್ಚೆ ನೀರನ್ನು ಶೋಧಿಸ್ತಂದ್ರೆ ಸಿಕ್ಕೋಕಿಲ್ವಾ ಗಂಗೆ. ನಮಗೆ ಬರುವ ಕಾವೇರಿ ನೀರು, ಕೊಳೆತ ನೀರು ನದಿಯಲ್ಲಿ ಬೆಂಗಳೂರಿಗೆ ಬರಬೇಕಾದ್ರೆ ಶುದ್ಧವಾಗಿ ಬರುತ್ತೆ. ಹಾಗೆ ನಮ್ಮ ಮನಸ್ಸಿನ ಕಸವನ್ನೆಲ್ಲ ತಕ್ಕೊಳ್ಳೋಣ. 40 ಎಕ್ಸಾಮಿನೇಷನ್ಗೆ ತಯಾರಿಯಾಗೋಣ. 120 ಮಿನಿಟ್ಸ್ ನಲ್ಲಿ 120 ಕ್ವೆಶನ್ಸ್ಗೆ 180 ಮಿನಿಟ್ಸ್ ನಲ್ಲಿ ಆನ್ಸರ್ ಬರೆಯೋಣ. ನಿಮ್ಗೆ ಏನ್ ಆನ್ಸರ್ ಬರೆಯೋಕ್ ಬರುತ್ತೆ ಅದನ್ನೆಲ್ಲ ಫಸ್ಟ್ ಬರೆದ್ಬಿಡಿ. ಯಾವುದು ಆನ್ಸರ್ ಗೊತ್ತಾಗುದಿಲ್ಲ ಆ ಕ್ವಶನ್ ಅನ್ನ ಕರೆಕ್ಟ್ ಆಗಿ ನೆನ್ಪಿಟ್ಕೊಂಡು ಬಿಟ್ಟಿರಿ. ಯಾವಾಗ ಉತ್ತರ ಹೊಳೆಯುತ್ತೆ ಆವಾಗ ಬಂದು ಅದಕ್ಕೆ ಉತ್ತರವನ್ನ ಬರೀರಿ. ಇವಕ್ಕೆಲ್ಲ ಸ್ವಲ್ಪ ಪ್ರಾಕ್ಟೀಸ್ ಬೇಕು. ಮನೆಯಲ್ಲಿ ಕೂತ್ಕೊಂಡು ಚೆನ್ನಾಗಿ ಅಭ್ಯಾಸ ಮಾಡಿ. Let God bless you, and I thank the whole of the Rotary group for having given me this opportunity. Thank you,
Adiga sir, Ramchandra Bhatt, Mr. Kiran, and also Sri Ravindra. Thank you. Thank you, sir. Thank you. Thanks a lot. ಸರ್ ನಮ್ಗೆ ತುಂಬಾ ವಿಚಾರಗಳನ್ನ ಇವತ್ತು ತಿಳಿಸ್ಕೊಟ್ರಿ. 4D ಡ್ರೀಮ್, ಡಿಟರ್ಮಿನ್, ಡೆಡಿಕೇಶನ್, ಡಿಸಿಪ್ಲಿನ್ ಗಳ ಬಗ್ಗೆ, ಮತ್ತೆ ಯಾವ್ದನ್ನ ಫಸ್ಟ್ ಯಾವ್ದು ಈಸಿ ಇರುತ್ತೋ ಅದನ್ನ ಆನ್ಸರ್ ಮಾಡ್ಬೇಕು ಅಂತ, ಪಾಸಿಟಿವ್ ಥಿಂಕಿಂಗ್ ಬಗ್ಗೆ, ಐ ಕ್ಯಾನ್ ಬಗ್ಗೆ, 3A's ಅಚೀವ್ಮೆಂಟ್, ಆಪ್ಟಿಟ್ಯೂಡ್, ಆಟಿಟ್ಯೂಡ್ ಬಗ್ಗೆ, ಸ್ಟಡೀಸ್ ಸ್ಕಿಲ್ಸ್ ಬಗ್ಗೆ, ಕಾನ್ಫಿಡೆನ್ಸ್ ಬಗ್ಗೆ, ವಾಟ್ ಈಸ್ ಮೆಂಟ್ ಬೈ ಫೇಲ್, ವಾಟ್ ಈಸ್ ಮೆಂಟ್ ಬೈ ನೋ ಅಂತಂದ್ರೆ ಬೇರೆ ಒಂದು ಅರ್ಥವನ್ನೇ ಕೊಟ್ಬಿಟ್ರಿ ಅದಕ್ಕೆ. ಕಂಫರ್ಟ್ ಝೋನ್ ಇಂದ ಹೊರಗೆ ಬಂದು ಹೇಗೆ ನಾವು ಕೆಲಸವನ್ನ ಮಾಡ್ಬೇಕು, ಯಾವ ರೀತಿ ವಿ ಹ್ಯಾವ್ ಟು ಗೋ ಟುವರ್ಡ್ ಸಕ್ಸಸ್, ಹೌ ಟು ಪ್ರಾಕ್ಟೀಸ್ ಎವ್ರಿ ಡೇ, ವಾಟ್ ಟು ಪ್ರಾಕ್ಟೀಸ್, ಸುಮಾರು ಬಹಳ ಡೀಪ್ ಆಗಿ ವಿಚಾರಗಳನ್ನ ತಿಳಿಸ್ಕೊಟ್ರಿ. ಒಬ್ಬ ಮುಖ್ಯ ಅತಿಥಿಗಳಿಂದ, ಅಡಿಗಾಸರಿಂದ ನಮ್ಗೆ ಜ್ಞಾನದ ಸಿಂಚನವಾದ್ರೆ ನಿಮ್ಮಿಂದ ಜ್ಞಾನದ ಮಂಥನವಾಯ್ತು. ಜ್ಞಾನದ ಸಿಂಚನ ಮಂಥನದಲ್ಲಿ ಭಾಗಿಯಾಗಿದ್ದ ನಿಮಗೆಲ್ಲ ನಮನ ಹೇಳಲಿಕ್ಕೆ ಬರ್ತಾ ಇದ್ದಾರೆ ರೊಟೇರಿಯನ್ ಶಿವಪ್ರಸಾದ್ ಅವರು. ಓವರ್ ಟು ಯು ಶಿವಪ್ರಸಾದ್. ಧನ್ಯವಾದಗಳು ಕಿರಣ್. Can you just stop sharing this screen? Okay, Yeah. I will do it. I will do it. So thanks for the opportunity for thank giving to everyone. First of all, it was great to hear that state government department has taken this decision to conduct exam for SSLC students in this pandemic situation, wherein other CBSE and ICSE schools have passed the students without exam. And I'm sure all the performing students Shiv-Prasad, can you please unmute it? Oh, I was muted, is it? Okay. Unmute it. Okay. So thanks for Rotary platform. I think one ನಿಮಿಷ ಮುಂಚೆನೆ mute ಆಗುತ್ತೆ. Just now it has muted. Clearly, Hivali. Can Hivali, you just okay. go a little bit back? Okay. Just a So- minute back. ನಿಮಿಷ ಮುಂಚೆ. So thanks for Rotarian Ravindra sir, for connecting the state government people like like Suresh Kumar, our Minister of Primary and Secondary Education, and then discussing with state government department to connect to the Rotary. So where this program has been invented. Thank you so much, sir, and thanks for the Rotary platform and support from our DG Fazal sir for accepting to grace the occasion and providing a platform for conducting the program. So, and also thanks to team for organizing the training, by especially Rotarian Ramchandra Bhatt sir for finding the resourceful people for this training, and Rotarian Anil Kumar. Thanks to our chief guest for a wonderful speech to motivate us and inspire us, keeping all the students in the right track. And it was what I can say, like it was great learning for me from the session given by Ganesh Bhatt sir and Balakrishna Adiga sir. So many things got opened up in your session. I never never seen this kind of session where many things are covered in within few minutes. It was so great, sir. And as usual, Kiran has shared all the details. So thanks to Rotarian Lakshmi Madam and Rotarian Ravindra sir for connecting teachers and the students and doing the background work. Thanks to Rotarian Anand Bhatt sir for providing Zoom link by his own personal Zoom link. Thank you so much, sir. And thanks to our committee chairman, teacher support Rotarian Subramanian sir for taking up the responsibility for conducting the program and really providing a space for this program. Thank you, everyone. Thank you, students. Without you, I think this program would not have been conducted. And I know, students are, I can remember what we were doing when we were students.
Thank you, everyone. Thank you, all the teachers. Thank you. ಸರ್ ರಾಮಚಂದ್ರ ಭಟ್ ಸರ್ ಏನೋ ತಾವು ಹೇಳೋದು ಸ್ವಲ್ಪ ನಾಳೆ ಪ್ರೋಗ್ರಾಮ್ ಬಗ್ಗೆ. ಓಕೆ, ಸೊ ಮಕ್ಕಳೇ, ನಾಳೆಯಿಂದ ನಿಮಗೆ ಚಾಪ್ಟರ್ ಅನ್ನ ಪ್ರತಿದಿನನೂ ಕೂಡ ಡಿಸ್ಕಸ್ ಮಾಡ್ತೀವಿ. ಸೊ ಫಸ್ಟ್ ಮ್ಯಾಥಮೆಟಿಕ್ಸ್ ಇರುತ್ತೆ 1 hour. ಸೊ ಅದಾದ ನಂತರ ಸೈನ್ಸ್ ಇರುತ್ತೆ. ಸೊ 2 hours ಬೇರೆ ಬೇರೆ ತುಂಬಾ ಎಕ್ಸ್ಪೀರಿಯನ್ಸ್ ಇರುವಂತಹ ಶಿಕ್ಷಕರಿಂದ ನಿಮಗೆ ಮಾರ್ಗದರ್ಶನ ಇರುತ್ತೆ. ಕನ್ನಡ ಮತ್ತು ಇಂಗ್ಲಿಷ್ ಮಾಧ್ಯಮ ಎರಡರಲ್ಲೂ ಕೂಡ ನಾವು ಸ್ಲೈಡ್ ಅನ್ನ ಶೇರ್ ಮಾಡ್ತೀವಿ, ನಿಮ್ ಜೊತೆ ಇಂಟ್ರಾಕ್ಟ್ ಮಾಡ್ತೀವಿ. ನೀವು ಇವತ್ತು ಮಾಡಿರೋ ತರ ನಾಳೆಯಿಂದ ಮಾಡಲ್ಲ ಅಂತ ಭಾವಿಸಿದೀವಿ. ಸೊ ಆ ತರ ಮಾಡಿದವರನ್ನ ಖಂಡಿತ ರಿಮೂವ್ ಮಾಡ್ತೀವಿ. ಸೊ ಇದನ್ನ ನಿಮ್ಮ ಒಳ್ಳೆಯದಕ್ಕೋಸ್ಕರ ಮಾಡಿರೋದು. ಮುಂದಿನ 15 ದಿನಗಳ ಕಾಲ ಏನು ನಾವು ಸಾಧ್ಯವಾದಷ್ಟು ನಿಮಗೆ ಮಾಹಿತಿಗಳನ್ನ ಪರೀಕ್ಷಾ ದೃಷ್ಟಿಯಿಂದ ಕೊಡ್ತೀವಿ. ಸೊ ನಿಮ್ಮ ಏನಾದ್ರೂ ಡೌಟ್ಗಳಿದ್ರೆ ಖಂಡಿತ ಪ್ರತಿದಿನನೂ ಕೂಡ ಚಾಟ್ ಮೂಲಕ ನಮ್ ಜೊತೆ ಡಿಸ್ಕಸ್ ಮಾಡ್ಬೋದು. ಹಾಗೆ ನಮ್ ಬ್ಲಾಗ್ ಅಲ್ಲೂ ಕೂಡ ಅದನ್ನ ಹಾಕ್ತಿವಿ. ನಿಮಗೆ ಏನಾದ್ರೂ ಡೌಟ್ ಇದ್ರೆ ಅದನ್ನ ಅಲ್ಲಿ ಹಾಕಿದ್ರೆ ನೆಕ್ಸ್ಟ್ ಡೇ ನಾವು ಅದನ್ನ ಅಡ್ರೆಸ್ ಮಾಡ್ತೀವಿ. ಸೊ ಇದಿಷ್ಟು ಮುಂದಿನ ದಿನಗಳಲ್ಲಿ ಏನ್ ಮಾಡ್ತೀವಿ ಅಂತ ಇವನ್ನೆಲ್ಲ ಡೀಟೇಲ್ಸ್ ಅನ್ನ ನಿಮಗೆ ಶೇರ್ ಮಾಡ್ತೀವಿ. ಯಾವ ದಿನ ಯಾವ ಚಾಪ್ಟರ್ ಇರುತ್ತೆ ಇತ್ಯಾದಿಗಳನ್ನ. ಸೊ ಎವ್ರಿ ಡೇ 6:30 to 7:30 ಮ್ಯಾಥಮೆಟಿಕ್ಸ್, 7:30 to 8:30 ಸೈನ್ಸ್ ಇರುತ್ತೆ. ಸೊ ಸ್ವಲ್ಪ ರೆಡಿಯಾಗಿ ಬನ್ನಿ. ನಿಮಗೆ ಏನಾದ್ರೂ ಡೌಟ್ ಇದ್ರೆ ಕೇಳಿ. ಖಂಡಿತ ನಮ್ಮ ಸಾಕಷ್ಟು ಉತ್ತಮವಾದಂತಹ ಸಂಪನ್ಮೂಲ ವ್ಯಕ್ತಿಗಳಿದ್ದಾರೆ. ಸೊ ವಿಲ್ ಹೆಲ್ಪ್ ಯು ಟು ಕಮ್ ಔಟ್ ಫ್ರಮ್ ಯುವರ್ ಡೌಟ್ಸ್ ಅಂಡ್ I hope you will do better in the examination. Your percentage will be increased, okay, so that you can get seat in very premier institutions in Karnataka. ಎಲ್ಲೆಲ್ಲಿ ನೀವು ಎಲ್ಲೆಲ್ಲಿ ಇದ್ದೀರೋ ಅಲ್ಲಿ ಇರುವಂತ ಉತ್ತಮವಾದಂತ ಇನ್ಸ್ಟಿಟ್ಯೂಷನ್ಗಳಲ್ಲಿ ನಿಮಗೆ ಒಳ್ಳೆಯ ಕೋರ್ಸ್ಗಳನ್ನು ತಗೊಳ್ಳೋದಕ್ಕೆ ಸಹಾಯ ಆಗುತ್ತೆ ಅಂತ. ಸೊ ಅಡಿಗ ಸರ್ ಮತ್ತೆ ಗಣೇಶ್ ಭಟ್ ಸರ್ ಇಬ್ರು ಕೂಡ, ಸೊ ನಾನು ಅವ್ರನ್ನ ರಿಕ್ವೆಸ್ಟ್ ಮಾಡಿದಾಗ ನಿಮಗೆ ಒಳ್ಳೆಯದನ್ನು ಹಾರೈಸೋದಕ್ಕೆ ಬಂದಿದ್ದಾರೆ. ಸೊ ಅವರಿಗೆ ವಿಶೇಷವಾದಂತ ಥ್ಯಾಂಕ್ಸ್ ಅನ್ನ ನಾನು ಎಲ್ಲರ ಪರವಾಗಿ ಹೇಳ್ತೀನಿ. ಸೊ ಹಾಗೇನೆ ರೋಟ್ರಿ ಅವರು ಇದನ್ನ ಆಕ್ಚುಲಿ ನಾವು ಸ್ಟಾರ್ಟ್ ಮಾಡಿದ್ದು ನಮ್ಮ ಶಾಲೆ ಮಕ್ಕಳಿಗೆ ಏನಾದ್ರು ಮಾಡೋಣ ಅಂತ. ಅಕ್ಕಪಕ್ಕ ನಮ್ಮ ಸ್ನೇಹಿತರನ್ನ ಕೇಳಿದಾಗ ನೀವು ಒಂದು ಚಾಪ್ಟರ್ ಮಾಡಿ ನಿಮ್ಮ ಮಕ್ಕಳಿಗೆ ನಾನು ಇದ್ ಮಾಡ್ತೀನಿ ಅಂತ ಈ ತರ ಸ್ಟಾರ್ಟ್ ಆಗಿರೋದು. ಕೊನೆಗೆ ರೋಟ್ರಿ ಅವ್ರ ಹೋದಾಗ ಸೊ ಸೈನ್ಸ್ ಮಾತ್ರ ಯಾಕೆ, ಮ್ಯಾಥ್ಸ್ ಅನ್ನು ಕೂಡ ಮಾಡಿ ಅಂತಂದ್ರು. ಸೊ ಮ್ಯಾಥ್ಸ್ ಟೈಮ್ ಅನ್ನ ಒಂದ್ ಮಾಡಿದ್ವಿ. ಸೊ ಹೀಗೆ ಸಣ್ಣ ಮಟ್ಟದಲ್ಲಿ ಮಾಡೋಣ ಅಂತ ಹೊರಟಿದ್ದು ಇಷ್ಟರ ಮಟ್ಟಿಗೆ ಅದು ಬೆಳೆದಿದೆ. ಸೊ ಇದಕ್ಕೆಲ್ಲವೂ ಕೂಡ ಕಾರಣ ರೋಟರಿ ಸ್ನೇಹಿತರು. ಸೊ ರವೀಂದ್ರನಾಥ್ ಅವರನ್ನ ಕೇಳಿದಾಗ ಅವರು ಖಂಡಿತ ಮಾಡೋಣ ಸರ್ ಅಂತ ಹೇಳಿದ್ರು. ಸೊ ಹೀಗೆ ಆನಂತರ ಲಕ್ಷ್ಮೀ ಶಾಸ್ತ್ರಿ ಮೇಡಮ್ ಅವರು ಕೂಡ ನಿಮಗೇನು ಸಪೋರ್ಟ್ ಬೇಕು ನಾವೆಲ್ಲ ಕೊಡ್ತೀವಿ ಅಂತ. ಸೊ ಹೀಗೆ ರೋಟರಿ ಅವರಿಗೆ ವಿಶೇಷವಾದಂತ ಅಭಿನಂದನೆಗಳನ್ನ ಈ ಸಂದರ್ಭದಲ್ಲಿ ಸಲ್ಲಿಸಲೇಬೇಕು. ಸೊ ಮಕ್ಕಳ ಇದಿಷ್ಟು. ನಾಳೆ ಮತ್ತೆ 6:30ಗೆ ಜಾಯಿನ್ ಆಗೋಣ.